ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಮಿತ್ರರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಪಶುವೈದ್ಯಕೀಯ ಪ್ರವೇಶಾತಿ ಮತ್ತು ಶಿಕ್ಷಣ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾಕ್ಟರ್ ಎಂ.ಸಿ. ಶಿವಕುಮಾರ ಅವರೊಂದಿಗೆ ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಪ್ರಾಣಿಗಳ ಆರೋಗ್ಯ ರಕ್ಷಣೆ, ಅವುಗಳ ಕಲ್ಯಾಣ ಹಾಗೂ ಪಶುಸಂಗೋಪನಾ ಕ್ಷೇತ್ರದ ಪ್ರಗತಿಗೆ ಪಶುವೈದ್ಯಕೀಯ ವಿಜ್ಞಾನವು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಪಶುವೈದ್ಯಕೀಯ ಶಿಕ್ಷಣದ ಮಹತ್ವ ದಿನೇ ದಿನೇ ಹೆಚ್ಚಾಗಿರುವುದರಿಂದ ಈ ಕ್ಷೇತ್ರದಲ್ಲಿ ಶಿಕ್ಷಣ ಮಾಡಲಿಕ್ಕೆ ಬಯಸುವಂತಹ ವಿದ್ಯಾರ್ಥಿಗಳಿಗಾಗಿ ಮಾಹಿತಿ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂ.ಸಿ. ಶಿವಕುಮಾರ. ನಮಸ್ತೆ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಈಗ ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯಗಳು ನಮ್ಮ ರಾಜ್ಯದಲ್ಲಿ ಇವೆಯಾ, ಹೇಗೆ? ಇದಕ್ಕೂ ಮೊದಲು ಸ್ವಲ್ಪ ಒಂದೆರಡು ಮಾಹಿತಿನ ನಾನು ನಿಮಗೆ ಮಾಡಿಕೊಡ್ತೀನಿ. ಪಶುವೈದ್ಯಕೀಯ ಅನ್ನೋದು ಬಹಳ ಹಿಂದಿನಿಂದ ಇರುವಂಥ ಒಂದು ವೃತ್ತಿ. ಪ್ರಾಣಿಗಳ ಮೇಲೆ ಇರುವಂಥ ವ್ಯಾಮೋಹ, ಅದ್ರ ಮೇಲೆ ಇರೋ ಕಾಳಜಿ, ಮೂಕ ಪ್ರಾಣಿಗಳ ಸೇವೆ, ಇದು ಸಾಧಾರಣ ಕ್ರಿಸ್ತಪೂರ್ವ 4ನೇ ಶತಮಾನದಿಂದ ಚಂದ್ರಗುಪ್ತ ಮೌರ್ಯರ ಆ ಕಾಲದಿಂದ ಪ್ರತ್ಯೇಕ ಪಶು ಆಸ್ಪತ್ರೆನೇ ಇತ್ತು ಅಂತ ಉಲ್ಲೇಖ ಇದೆ. ಅದೇ ರೀತಿ ಚಕ್ರವರ್ತಿ ಅಶೋಕರ ಕಾಲದಿಂದ ಶಾಲಿಹೋತ್ರ, ಕೀರ್ತಿವರ್ಮ, ಅದ್ಯಾಕೆ ಪಾಂಡವರ ನಕುಲ ಸಹದೇವರು ಕೂಡ ಈ ಒಂದು ವೃತ್ತಿಯಲ್ಲಿ ತೊಡಗಿದ್ದರು. ಚಾಣಕ್ಯನ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಪ್ರಾಣಿ ವಿಜ್ಞಾನ, ಪ್ರಾಣಿ ಕಲ್ಯಾಣ, ಆರೋಗ್ಯ, ಆಹಾರ, ತಳಿ ಸಂವರ್ಧನೆ ಕುರಿತು ಉಲ್ಲೇಖವಿದೆ. ಹೀಗೆ ಬಹಳ ಹಿಂದಿನ ಇತಿಹಾಸವುಳ್ಳಂಥದ್ದು ಈ ಪಶುವೈದ್ಯಕೀಯ. ಎಂದು ಮನುಕುಲ ಸಂಕುಲ ಪ್ರಾರಂಭವಾಯಿತೋ ಅದ್ರ ಜೊತೆಗೆ ಈ ಪ್ರಾಣಿಗಳು ಕೂಡ ಸೇರ್ಕೊಂಡು ಬಂದಿದೆ. ಇನ್ನು ನಮ್ಮ ವಿಶ್ವವಿದ್ಯಾನಿಲಯದ ಕಡೆಗೆ ಬಂದ್ರೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಎಲ್ಲಿದೆ, ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಮಾಡ್ಕೊಡ್ತೀನಿ ಜನತೆಗೆ. ಇದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಅಂತ ರಾಜ್ಯದಲ್ಲಿ ಏಕೈಕ ಪಶುವೈದ್ಯಕೀಯ ಸಂಬಂಧಪಟ್ಟಂತ ವಿಶ್ವವಿದ್ಯಾನಿಲಯ. ಇದರ ಕೇಂದ್ರ ಸ್ಥಾನ ಬಂದು ಬೀದರ್ನಲ್ಲಿದೆ. ಇದು ರಾಜ್ಯಾದ್ಯಂತ ಎಲ್ಲಾ ಮೂಲೆಗಳು ಇದಾವೆ. ಇದು 1 ಏಪ್ರಿಲ್ 2005 ಕಾರ್ಯಾರಂಭ ಮಾಡ್ತಿದೆ. ಹೆಚ್ಚು ಕಮ್ಮಿ ಒಂದು 20 ವರ್ಷದ ಮೇಲಾಯ್ತು. ಇದರಲ್ಲಿ ಮುಖ್ಯವಾದ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಬೋಧನೆ, ಅಂದ್ರೆ ಶೈಕ್ಷಣಿಕ, ಸಂಶೋಧನೆ, ಪ್ರಾಣಿಗೆ ಸಂಬಂಧಪಟ್ಟಂತ ವಿಸ್ತರಣೆಯಲ್ಲಿ ನಾವು ಈ ವಿಶ್ವವಿದ್ಯಾಲಯ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ. ಈಗ ಯಾವ್ಯಾವ ಪದವಿಯನ್ನು ನಿಮ್ಮ ವಿಶ್ವವಿದ್ಯಾಲಯ ನೀಡ್ತಾ ಇದೆ ಈಗ ಸದ್ಯಕ್ಕೆ? ನಮ್ಮದು ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಹಾಗೂ ಮೀನುಗಾರಿಕೆ, ಇವು 3ಕ್ಕೆ ನಾವು ಹೆಚ್ಚು ಒತ್ತನ್ನು ನಾವು ಕೊಡ್ತಾ ಇದ್ದೀವಿ. ಅದು ಅಲ್ಲದೆ ಪಶುವೈದ್ಯಕೀಯ ಪಾಲಿಟೆಕ್ನಿಕ್ ಕಾಲೇಜ್ ಕೂಡ ಇದಾವೆ. ಮತ್ತೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ, ಇದು ನಮ್ಮ ಲಸಿಕೆ ತಯಾರಿಕೆಗೆ ಹೆಚ್ಚು ಒತ್ತನ್ನು ನಾವು ಕೊಡ್ತಾ ಇದ್ದೀವಿ ಪ್ರಾಣಿಗಳ ಆರೋಗ್ಯದ ಬಗ್ಗೆ. ಅದೇ ರೀತಿ ವನ್ಯಜೀವಿ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆ ಇದೆ. ಇದು ವನ್ಯಜೀವಿಗಳಿಗೋಸ್ಕರ ಇರುವಂತ ಒಂದು ಸಂಸ್ಥೆ. ಮತ್ತೆ ಜಾನುವಾರು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರಗಳಿದಾವೆ. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಒಂದಿದೆ. ಹೀಗೆ ಹಲವಾರು ಸಂಸ್ಥೆಗಳು ನಮ್ಮ ವಿಶ್ವವಿದ್ಯಾನಿಲಯದ
ಅಡಿನಲ್ಲಿ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಈಗ ನೀವು ಅದು ಪಾಲಿಟೆಕ್ನಿಕ್ ಕಾಲೇಜುಗಳು ಅಂತ ಒಂದು ತಿಳಿಸ್ಕೊಟ್ರಿ, ಅದು ಯಾವ ರೀತಿ ಅದಕ್ಕೆ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡಿಬೇಕು ಅಂತಾದ್ರೆ ಯಾವ ಪರೀಕ್ಷೆಗಳನ್ನು ಅವರು ಎದುರಿಸಬೇಕು? ಹೇಳ್ತೀನಿ ಮೇಡಮ್. ಸೊ ಒಂದನೇದಾಗಿ ನಿಮ್ಗೆ ಅನ್ಸುತ್ತೆ ನಮ್ದು ಒಂದು ವಿಶ್ವವಿದ್ಯಾನಿಲಯ ರಾಜ್ಯಾದ್ಯಂತ ಇದೆ ಅಂತ. ಸೊ ಸಾಧಾರಣ ನಮ್ಮಲ್ಲಿ ಇರೋದು ಬರೀ 6 ಪಶುವೈದ್ಯಕೀಯ ಕಾಲೇಜ್ಗಳಿದೆ. ಒಂದು ಬೆಂಗಳೂರು, ಒಂದು ಬೀದರು, ಶಿವಮೊಗ್ಗ, ಹಾಸನ, ಗದಗ್, ಅಥಣಿ. ಸೊ ಈ ಕಡೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. 2 ಹೈನುಗಾರಿಕೆ ಕಾಲೇಜ್ಗಳಿದಾವೆ, ಒಂದು ಬೆಂಗಳೂರಲ್ಲಿ, ಇನ್ನೊಂದು ಗುಲ್ಬರ್ಗದ ಮಹಾಗಾವ್ನಲ್ಲಿ, ಒಂದು ಮೀನುಗಾರಿಕೆ ಕಾಲೇಜು ನಮ್ಮ ಇಲ್ಲಿ ಮಂಗಳೂರಿನಲ್ಲಿ. ಸೊ ಅದೇ ರೀತಿಯಾಗಿ ತಾವು ಆಗ್ಲೇ ಕೇಳಿದ್ರಿ 5 ಪಾಲಿಟೆಕ್ನಿಕ್ ಕಾಲೇಜ್ಗಳಿದಾವೆ, ಪಶುಸಂಗೋಪನಾ ಡಿಪ್ಲೊಮೊ. ಸೊ ಇದು ತುಮಕೂರಿನ ತಿಪಟೂರ್ ಹತ್ರ ಕೊನೆಹಳ್ಳಿ ಅಂತ ಊರಿನಲ್ಲಿ, ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ನಲ್ಲಿ, ಯಾದಗಿರಿ ಜಿಲ್ಲೆಯ ಶಹಾಪುರದ ಡೋರ್ನಹಳ್ಳಿನಲ್ಲಿ, ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಬರ್ಗಿನಲ್ಲಿ ಹಾಗೂ ಹಾಸನ ಜಿಲ್ಲೆಯ ಕೋರವಂಗಲದಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ಗಳಿದಾವೆ. ನೀವು ಆಗ್ಲೇ ಪ್ರವೇಶಾತಿ ಬಗ್ಗೆನೇ ಕೇಳಿದ್ರಿ. ಈ ಪದವಿಗೆ ಸೇರ ಬಯಸಿರುವವರು ಅಂದ್ರೆ ಪಶುವೈದ್ಯಕೀಯ BVSc ಅಂಡ್ AH ಮಾಡಕ್ಕೆ ಇಷ್ಟಪಡುವಂತ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ದ್ವಿತೀಯ PUCನಲ್ಲಿ ವಿಜ್ಞಾನ ವಿಷಯದಲ್ಲಿ, ಅದರಲ್ಲೂ PCB ಮತ್ತು ಇಂಗ್ಲಿಷ್ ಭಾಷೆನ ತಗೊಂಡಿರ್ಬೇಕು. ಕಂಪಲ್ಸರಿ ಇದು ಬೇಕೇ ಬೇಕಾಗುತ್ತೆ. ಸೊ ಇದು ರಾಜ್ಯದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ನಾವೇನು ಹೇಳ್ತೀವಿ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅವರು ನಡೆಸುವಂತ ಸಾಮಾನ್ಯ ಪರೀಕ್ಷೆ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಸೊ ಈ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಭಾಗವಹಿಸಿ ಉತ್ತೀರ್ಣರಾಗಿರ್ಬೇಕು. ಅದೇ ರೀತಿ ಉದಾಹರಣೆಗೆ ಬೇರೆ ರಾಜ್ಯದಿಂದ ಏನಾದ್ರು ನಮ್ಮ ಕಾಲೇಜ್ಗೆ ಬರ್ತೀವಿ ಅಂದ್ರೆ ಅವರು ನೀಟ್ ಮುಖಾಂತರ, ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೆಸ್ಟ್, NTA ಅವ್ರು ಮಾಡೋಂಥ ನೀಟ್ ಪರೀಕ್ಷೆ ಪಾಸ್ ಆಗಿ ಅದರಲ್ಲಿ ಅರ್ಹರಾಗಿ ಉತ್ತಮ ರ್ಯಾಂಕ್ ಪಡ್ಕೊಂಡು ನಮ್ಮ ಕಾಲೇಜಿಗೆ ಸೀಟನ್ನ ಪಡಿಬಹುದು. ಇದು BVSc ಅಂಡ್ AH ಅವ್ರಿಗೆ. ಈಗ ಸಾಧಾರಣ ಎಷ್ಟು ಸೀಟ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಅವಕಾಶ ಇದೆ? ಇದನ್ನ ನಾವು 6 ಕಾಲೇಜಿಗೆ ವಿಭಾಗ ಮಾಡಿದ್ದೀವಿ. ಸೊ ಒಟ್ಟು 485 ಸೀಟ್ ಇದಾವೆ. ಸೊ ಈ 485 ಸೀಟಿನಲ್ಲಿ ಸೊ ಉದಾಹರಣೆಗೆ ಬೆಂಗಳೂರಿಗೆ 70 ವಿದ್ಯಾರ್ಥಿಗಳು KEA ಮುಖಾಂತರ ಬರ್ತಾರೆ, 10 ವಿದ್ಯಾರ್ಥಿಗಳು NRI ಸೀಟ್ ಕೊಡ್ತೇವೆ, ಇನ್ನು 15 VCI. ನಾನು NRI ಅಂದ್ರೇನು, VCI ಅಂದ್ರೆ ನಾನು ವಿಸ್ತಾರವಾಗಿ ಹೇಳ್ತೀನಿ. ಸೊ ಬೆಂಗಳೂರಿನಲ್ಲಿ 95, ಸೊ ಅದೇ ರೀತಿ ಬೀದರ್ನಲ್ಲಿ 56 KEA, ಸೊ 8 NRI, 11 VCI, 75. ಶಿವಮೊಗ್ಗ ಮತ್ತು ಹಾಸನದಲ್ಲಿ 65 KEA, NRI 10, VCI 15, ಹೀಗೆ 99 ಅಲ್ಲಿ ಬರ್ತಾರೆ. ಸೊ ಗದಗಲ್ಲಿ ಸ್ವಲ್ಪ ಕಡಿಮೆ, 60 KEA ಇಂದ 8 NRI, 12 VCI, ಸೊ 80. ಸೊ ಅದೇ ತರ ಅಥಣಿನಲ್ಲಿ ಈಗ 2 ವರ್ಷದಿಂದ ಪ್ರಾರಂಭವಾದಂತ ಕಾಲೇಜಿನಲ್ಲಿ 50 KEA ಇಂದ, NRI ಇಂದ 5 ಸೀಟು. ಸೊ ಇನ್ನು VCI 5 ವರ್ಷ ಆಗಿಲ್ಲ, ಅದಕ್ಕೆ ಮಾನ್ಯತೆ ಇನ್ನೂ ಇದಾಗಿಲ್ಲ. ಸೊ 55 ಸೀಟ್ ಬರ್ತದೆ. ಸೊ ಹೀಗೆ ಒಟ್ಟಾರೆ ನಮ್ಮ ವಿದ್ಯಾರ್ಥಿಗಳು 366 KEA ಇಂದ 51 NRI, ಸೊ VCI ಇಂದ 68. ಸೊ ಅಂದ್ರೆ ಒಟ್ಟಿನಲ್ಲಿ 15% VCIಗೆ ಹೋಗುತ್ತೆ. ಸೊ NRI ಅದು ನಮ್ಮ ವಿಶ್ವವಿದ್ಯಾನಿಲಯ ನಿರ್ಧಾರ ಮಾಡುತ್ತೆ. ಸೊ 70ರಿಂದ 75% KEA ಮುಖಾಂತರ ಹೋಗುತ್ತೆ. ಸೊ ಇದರಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕದ ಮೀಸಲಾತಿ ಬೇರೆ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಾ ಕಾಲೇಜಿಗೂ 8% ಇದೆ. ಸೊ ಬೀದರ್ಗೆ ಮಾತ್ರ ಹೆಚ್ಚಿದೆ, ಅದರಲ್ಲಿ 70% ಇದೆ. ಈಗ ನೀವು ಇದರಲ್ಲಿ ಪ್ರವೇಶಾತಿ ಪಡೆಯುವಂತಹ ಸಾಧ್ಯತೆಗಳ ಬಗ್ಗೆ ಹೇಳಿದ್ರಿ. ಈಗ ರೈತ ಮಕ್ಕಳಿಗೆ ಅಥವಾ ಕುರಿ ಸಾಕಣೆದಾರರಿಗೆ, ಮೀನುಗಾರರಿಗೆ, ಹೀಗೆ ಪಶು ಸಂಗೋಪನಾ ವೃತ್ತಿಯಲ್ಲಿರುವವರಿಗೆ ವಿಶೇಷ ಪ್ರಾತಿನಿಧ್ಯ ಏನಾದ್ರೂ ಇದೆಯಾ? ನಮ್ದು ಫಾರ್ಮ್ ಯೂನಿವರ್ಸಿಟಿಗೆ ಬರುತ್ತೆ ಮೇಡಮ್. ನಮ್ಮ ವಿಶ್ವವಿದ್ಯಾನಿಲಯ ಫಾರ್ಮ್ ಯೂನಿವರ್ಸಿಟಿ, ಕೃಷಿ ವಿಶ್ವವಿದ್ಯಾನಿಲಯ ಯಾವ ರೀತಿ ಇದೆಯೋ ತರ ನಮ್ಮ ವಿಶ್ವವಿದ್ಯಾನಿಲಯ ಕೆಲಸ ಮಾಡುತ್ತೆ. ಸೊ ಇದು ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ರೈತರ ಮಕ್ಕಳಿಗೆ ಹೆಚ್ಚಿನ ಆದ್ಯತೆನ ನಾವು ಕೊಡ್ತೀವಿ. ಸೊ ಅವರಿಗೆ ಪ್ರಾತಿನಿಧ್ಯ ಹೆಚ್ಚು. ಸೊ 50% ಸೀಟು ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಅಂತ, ಕೃಷಿ ಪ್ರಾಯೋಗಿಕ ಪರೀಕ್ಷೆ, ಸೊ ಅದನ್ನ ಮಾಡ್ತೀವಿ. ಅದರಲ್ಲಿ ಉತ್ತೀರ್ಣರಾಗಿ ರ್ಯಾಂಕ್ ಪಡೆದಂತ ವಿದ್ಯಾರ್ಥಿಗಳು ನೇರವಾಗಿ ನಮ್ಮ ಕಾಲೇಜಿಗೆ 50% ಸೀಟ್, ನಾನು ಮೇಲೆ ಏನ್ ಹೇಳಿದೆ, ಸೊ ಅದರಲ್ಲಿ 50% ಸೀಟ್ ರೈತ ಮಕ್ಕಳಿಗೋಸ್ಕರನೇ ಹೋಗುತ್ತೆ. ಸಾಮಾನ್ಯವಾಗಿ ಈ ಪ್ರವೇಶಾತಿ ಪರೀಕ್ಷೆ CET ಯಲ್ಲೆಲ್ಲ ಯಾವ ರೀತಿ ರ್ಯಾಂಕ್ ಬಂದಿರಬೇಕು ಮಕ್ಕಳಿಗೆ? ಇದು ಈಗಾಗಲೇ ಸುಮಾರು ವಿದ್ಯಾರ್ಥಿಗಳು ಈಗಾಗಲೇ ಗೊಂದಲದಲ್ಲಿದ್ದಾರೆ. ಮತ್ತೆ ಈಗಾಗಲೇ ಆಪ್ಷನ್ ಎಂಟ್ರಿ ಕೂಡ ಬಿಟ್ಟಿದ್ದಾರೆ. KEA ಅವ್ರು ಬಿಟ್ಟಿರೋಂಥ ಆಪ್ಷನ್ ಎಂಟ್ರಿ ಮುಖಾಂತರ ಅವ್ರಿಗೆ ಯಾವ ಕಾಲೇಜಲ್ಲಿ ಸಿಗುತ್ತೆ ಅದನ್ನ ನೋಡಬೇಕು. ಇದು ಹೆಚ್ಚಾಗಿ ರಿಸರ್ವೇಶನ್ ಪಾಲಿಸಿ ಮತ್ತೆ ಇದ್ರ ಮೇಲೆಲ್ಲ ಅವಲಂಬನೆ ಆಗುತ್ತೆ, ಮೀಸಲಾತಿ ಇದ್ರ ಮೇಲೆಲ್ಲ. ಆದಷ್ಟು ಉತ್ತಮವಾದಂತ ರ್ಯಾಂಕ್ ಪಡೆದಿರೋಂಥ ವಿದ್ಯಾರ್ಥಿಗಳು, ಉದಾಹರಣೆಗೆ ಲಾಸ್ಟ್ ನಾವು ಹೋದ ವರ್ಷ ನೋಡಿದಾಗ ಒಂದೊಂದ್ಸರಿ 900,
ಒಂದೊಂದು 1200, 1400 ಹೀಗೆ. ಉತ್ತಮ ಕಾಲೇಜ್ ಬೆಂಗಳೂರು ಬೇಕಂದ್ರೆ ಕಡಿಮೆ ರ್ಯಾಂಕ್ ಬೇಕಾಗುತ್ತೆ, ಉತ್ತಮ ರ್ಯಾಂಕು. ಸೊ ಹತ್ತಣಿ ಅಥವಾ ಗದಗ ಅಂದ್ರೆ ಸ್ವಲ್ಪ ಹಾಗೆ. ಸೊ ಹಾಗಾಗಿ ರ್ಯಾಂಕ್ ಎಕ್ಸಾಕ್ಟ್ ಹೇಳೋದು ಇದಾಗುತ್ತೆ, ಬಟ್ ಒಳ್ಳೆ ರ್ಯಾಂಕ್ ಅನ್ನ ಪಡೆದಿರ್ಬೇಕು. ಇದು ಕೂಡ KA ವೆಬ್ಸೈಟ್ ನಲ್ಲಿ ಆಗ್ಲೇ ಇದು ಸಿಗುತ್ತೆ. ಸೊ ಒಂದೊಂದ್ಸರಿ ವಿದ್ಯಾರ್ಥಿಗಳು ಜಾಸ್ತಿ ಸಿಗ್ಲಿಲ್ಲ ಅಂದ್ರೆ ರ್ಯಾಂಕ್ ಹೋಗುತ್ತೆ ಮುಂದೆ, ಇಲ್ಲ ಅಂದ್ರೆ ಒಳ್ಳೆ ರ್ಯಾಂಕ್ ಅವ್ರಿಗೆ ಮಾತ್ರನೇ ಇದು ನಮ್ಮ ಸೀಟ್ ಸಿಗುದು. ಆವಾಗ್ಲೇ ನೀವು VCI ಕೋಟಾ ಅಂದ್ರಿ, ಏನಿದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇದು VCI ಕೋಟಾ ಅಂದ್ರೆ ಭಾರತೀಯ ಪಶುವೈದ್ಯಕೀಯ ಕೌನ್ಸಿಲ್ ಮೇಡಮ್, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತೀಯ ಪಶುವೈದ್ಯಕೀಯ ಕೌನ್ಸಿಲ್. ಸೊ ಇದ್ರ ಮುಖಾಂತರ 15% ಸೀಟ್ನ ನವದೆಹಲಿಯಲ್ಲಿ ಇರುವಂತ VCI ನವರು ಭರ್ತಿ ಮಾಡ್ತಾರೆ. ಇದಕ್ಕೆ ನೀಟ್ ರ್ಯಾಂಕ್ ಇರಬೇಕು ಮೇಡಮ್. ನೀಟ್ ಅಲ್ಲಿ ಒಳ್ಳೆ ಉತ್ತಮವಾದಂತ ರ್ಯಾಂಕ್ ಅನ್ನ ಪಡೆದಿರ್ಬೇಕು. ಪಡೆದು ಅವರು ಕಾಲೇಜಲ್ಲಿ ಆಪ್ಷನ್ ಎಂಟ್ರಿನ ಬಿಟ್ಟು ಅದರಲ್ಲಿ ಇರ್ತಾರೆ. ಸೊ ಯೂಶಲಿ ಇದೇನಾಗುತ್ತೆ ಅಂದ್ರೆ ಆ ಒಂದು ಸ್ಟೇಟ್ ಅವರಿಗೆ ಆ ರಾಜ್ಯದಲ್ಲಿ ಇರುವಂತ ಕಾಲೇಜುಗಳು ಸಿಗೋದು ಸ್ವಲ್ಪ ಕಡಿಮೆ ಅವಕಾಶಗಳು, ಬಟ್ ಬೇರೆ ರಾಜ್ಯಗಳಿಗೆ ಸಿಗೋದಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಸೊ ಇದನ್ನು ಕೂಡ ನಾವು ಯಾವ ರೀತಿ KE ನಲ್ಲಿ ಆಪ್ಷನ್ ಎಂಟ್ರಿ ಬಿಡ್ತೀವೋ ಅದೇ ತರ ನೀಟ್ ಅವರು VCI ನವರು ಮಾಡುವಂತ ಒಂದು ಆಪ್ಷನ್ ಎಂಟ್ರಿನಲ್ಲಿ ಬಿಟ್ಟು ದೇಶಾದ್ಯಂತ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿ ಸೇರ್ಕೊಳ್ಬಹುದು. ಅಂದ್ರೆ ದೇಶದ ಯಾವುದೇ ಕಾಲೇಜುಗಳಲ್ಲಿ ಅವರು ಪ್ರವೇಶಾತಿ ಪಡೆಯುವ ಅವಕಾಶ. ಉದಾಹರಣೆಗೆ ನಮ್ಮ ಕಾಲೇಜಲ್ಲಿ ನಾನು ಆಗ್ಲಿಲ್ಲ 15% ಅಂತ, ಸುಮಾರು ಜನ ನಮ್ಮ ಕಡೆ ಇರುವಂತ ಪಶ್ಚಿಮ ಬಂಗಾಳದಿಂದ ಬಂದಿದ್ದಾರೆ, ಈ ಕಡೆ ಪಂಜಾಬ್ ಇಂದ ಬಂದಿದ್ದಾರೆ, ರಾಜಸ್ಥಾನದಿಂದ ಹೆಚ್ಚಿನ ವಿದ್ಯಾರ್ಥಿಗಳೇ ಬಂದಿದ್ದಾರೆ. ಈಗಾಗಲೇ ತಾವು NRI ಕೋಟಾ ಅಂದ್ರಿ, ಈಗ ಇದರಲ್ಲಿ ಕೂಡ ಸೀಟು ಲಭ್ಯ ಇದೆ ಅಂದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಇದು ಸುಮಾರು ಜನ ನಮ್ಗೆ ಕೇಳ್ತಾ ಇರ್ತಾರೆ. ಸೊ ಯಾವ ವಿದ್ಯಾರ್ಥಿಗೆ ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಅತಿಯಾದ ವ್ಯಾಮೋಹ ಇರುತ್ತದೋ, ಪ್ರೀತಿ ಇರುತ್ತೋ, ಮತ್ತೆ ಕೆಲವು ಪೋಷಕರಿಗೆ ಇದಕ್ಕೆ ಸೇರಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಮತ್ತೆ ಕೆಲವು ವಿದ್ಯಾರ್ಥಿಗಳು ಬೈ ಚಾನ್ಸ್ ಅಕಸ್ಮಾತ್ CET ನೀಟ್ ನಲ್ಲಿ ಸ್ವಲ್ಪ ರ್ಯಾಂಕ್ ಉತ್ತಮವಾಗಿ ಬಂದಿರೋದಿಲ್ಲ ಅಂತ ಮಕ್ಕಳಿಗೆ ಸೊ ಇದೊಂದು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬರುವಂತ ಒಂದು ದಾರಿ ಇದು. ಸೊ ಇದನ್ನ ನಾವು NRI ಕೋಟಾ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಸಪ್ರೇಟ್ ಆಗಿ ಒಂದು ಭಾಗ ಮಾಡಿ ಆ ಇದ್ರಲ್ಲಿ ನಾವು ವಿದ್ಯಾರ್ಥಿಗಳನ್ನ ತುಂಬಿಕೊಳ್ತೀವಿ. ಇದ್ರ ಬಗ್ಗೆ ನಾನು ಸ್ವಲ್ಪ ಇನ್ನ ವಿವರವಾಗಿ ತಿಳಿಸ್ತೀನಿ. ಈಗಾಗಲೇ ಎಲ್ಲ ಗೊಂದಲದಲ್ಲಿದ್ದಾರೆ. ಸೊ ಎಷ್ಟೋ ಜನ ಪೇರೆಂಟ್ಸ್ ಎಲ್ಲ ಫೋನ್ ಮಾಡ್ತಿರ್ತಾರೆ. ಸೊ ಮೊನ್ನೆನೊಬ್ರು ಪೇರೆಂಟ್ಸ್ ಮಾಡಿದ್ರು, ಸೊ ನಮ್ಮ ಮಗುಗೆ ನಾನು ವೆಟರ್ನರಿಗೆ ಸೇರಿಸ್ಬೇಕು, ಎಷ್ಟು ರ್ಯಾಂಕ್ ಬರಬೇಕು, ಹೇಗೆ, ಸ್ವಲ್ಪ ರ್ಯಾಂಕ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಸೊ ಏನಾದ್ರು ನಿಮ್ಮಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಇದೆಯಾ ಅಂತ ಕೇಳಿದ್ರು. ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಅನ್ನೋದಿಲ್ಲ. ಸೊ ಅದ್ರ ಬದಲಾಗಿ ಈ NRI ಸೀಟ್ ಅಂತಿದೆ. ಸೊ ಈ NRI ಸೀಟ್ ಅಂತ ಅಂದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್. ಸೊ ಇದರಲ್ಲಿ ಒಂದಷ್ಟು ಭಾಗ ಮಾಡಿದ್ದಾರೆ. ಫಾರಿನ್ ನ್ಯಾಷನಲ್ಸ್ ಅಂತ ಇದ್ದಾರೆ. ಸೊ ಯಾರು ಭಾರತೀಯ ಮೂಲ, ಬೇರೆ ದೇಶದ ಪ್ರಜೆ, ಭಾರತೀಯ ಮೂಲದಾಗಿರಬೇಕು, ಬೇರೆ ದೇಶದಲ್ಲಿ ಇರಬೇಕು. ಸೊ ಅಂತವರು ನಾನ್ ರೆಸಿಡೆಂಟ್ ಇಂಡಿಯನ್ ಅಥವಾ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ. ಸೊ OCI ಭಾರತೀಯ ಸಾಗರೋತ್ತರ ಪೌರತ್ವ ಇರೋರು OCI ಕಾರ್ಡ್ ಹೋಲ್ಡರ್ಸ್. ಅಂದ್ರೆ ಭಾರತದಲ್ಲಿ 182 ದಿನಕ್ಕಿಂತ ಕಡಿಮೆ ಇರುವಂತರು. ಮತ್ತೆ ಇನ್ನೊಂದು NRI ಸ್ಟೂಡೆಂಟ್ಸ್, ಭಾರತೀಯ ಮಕ್ಕಳು ವಿದೇಶದಲ್ಲಿ 3 ವರ್ಷ ಅಭ್ಯಾಸ ಮಾಡಿರೋರು. ಮತ್ತೆ NRI ಚಿಲ್ಡ್ರನ್ಸ್. ಸೊ NRI ಚಿಲ್ಡ್ರನ್ ಅಂದ್ರೆ ಸೊ ಯಾರು ಪೇರೆಂಟು ಹೊರಗಡೆ ದೇಶದಲ್ಲಿ ಇದ್ದು ಅಲ್ಲಿರ್ತಾರೆ ಬಟ್ ಭಾರತ ಮೂಲದವರು. ಆಮೇಲಿಂದ NRI ಸ್ಪಾನ್ಸರ್ಡ್. ಸೊ ಸ್ಪಾನ್ಸರ್ಡ್ ಅಂತಂದ್ರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅವರು ಸಂಬಂಧಪಟ್ಟಂತ ಆಗಿರ್ಬೇಕು, NRI ಸ್ಪಾನ್ಸರ್ಡ್ ಅಂತ ಈ ರೀತಿಯಾಗಿ ಕೆಟಗರಿಯಾಗಿ ಮಾಡಿದ್ದಾರೆ. ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ನಮ್ಮಲ್ಲಿ ಸೊ ಅವರು ಅಪ್ಲಿಕೇಶನ್ ಹಾಕಿ, ಸೊ ನಾನು ಆಗ್ಲೇ ಹೇಳಿದೆ, ಒಂದು 51 ಸೀಟನ್ನ ನಾವು NRI ಬೇರೆ ಬೇರೆ ಕಾಲೇಜ್ಗೆಲ್ಲ ಕೊಟ್ಟಿದೀವಿ ಅಂತ. ಅವ್ರಿಗೆ ಆದಂತ ಒಂದು ಸ್ಪೆಷಲ್ ಆಗಿ ಇನ್ಸ್ಟಿಟ್ಯೂಷನಲ್ ಎಕನಾಮಿಕ್ ಫೀಸ್ ಅಂತಿದೆ. ಈ ಇನ್ಸ್ಟಿಟ್ಯೂಷನಲ್ ಎಕನಾಮಿಕ್ ಫೀಸ್ಗೆ ಕಾಲೇಜಿನ ಅವಲಂಬನೆಯಾಗಿ, ಉದಾಹರಣೆಗೆ ನಾವೇನಾದ್ರೂ ಬೆಂಗಳೂರಲ್ಲಿ ತಗೋಬೇಕಂದ್ರೆ ಸೊ ಈ ವರ್ಷದ ಸದ್ಯಕ್ಕೆ ನಾನು ಅಂದಾಜಿನ ಒಂದು ಇದ್ರಲ್ಲಿ ಹೇಳ್ತಾ ಇದ್ದೀನಿ, $13,000 ಫೀಸ್ ಕೊಡಬೇಕು NRI ಅವರ ಇನ್ಸ್ಟಿಟ್ಯೂಷನಲ್ ಎಕನಾಮಿಕ್ ಫೀಸ್. ಅದೇ ರೀತಿ ಮೇಡಮ್ ಬೇರೆ ಕಾಲೇಜ್ಗೆ ಹಾಸನನೋ, ಶಿವಮೊಗ್ಗನೋ, ಗದಗ, ಬೀದರು ಅಲ್ಲಿಗಾದ್ರೆ $12,000. ಇದು ನಮ್ಮ ಪಶುವೈದ್ಯಕೀಯ BVSC ಅಂತ ಹುಡುಗರಿಗೆ. ಸೊ ಇದ್ರಲ್ಲೂ ಮತ್ತೆ ಇದೆ, ನಮ್ಮ ಸ್ಟೇಟ್ ಅವ್ರಿಗೆ ಸ್ವಲ್ಪ ಕಡಿಮೆ ಇದೆ, ಬೇರೆ ಸ್ಟೇಟ್ನವ್ರಿಗೆ ಸ್ವಲ್ಪ ಹೆಚ್ಚಿಗೆ, ನಾವು ಹೆಚ್ಚು ಕಮ್ಮಿ $1,000-2,000 ಅಷ್ಟು ಹೆಚ್ಚಿಗೆ ಫೀಸ್ ನ ಪಡಿತೀವಿ. ಸೊ ಇದು ನಮ್ಮ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು
ಅಕಸ್ಮಾತ್ ಯಾರು ಅಪ್ಲೈ ಮಾಡಲಿಲ್ಲ ಅಂದ್ರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಸೀಟನ್ನ ಗಳಿಸ್ಕೊಬಹುದು. ಸೊ ಇದಕ್ಕೆ ತಮ್ಮದೇ ಆದಂತ ಮಾನದಂಡ ಇದೆ. ಏನಾದ್ರೂ ಅಕಸ್ಮಾತ್ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ವೆಬ್ಸೈಟ್ ಅಥವಾ ನಮ್ಮ ಯಾವುದೇ ಕಾಲೇಜಿನ ಡೀನ್ಗಳಿಗೆ ಫೋನ್ ಮಾಡಿ ಅದನ್ನ ವಿಷಯನ ತಿಳ್ಕೊಬಹುದು. ಸೊ ಇದೂನು ಕೂಡ ಸೆಲೆಕ್ಷನ್ ಆಗ್ಬೇಕಾದ್ರೆ ಸೊ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಸೀಟ್ ಮುಖಾಂತರ ಹೊರ ರಾಜ್ಯದ ವಿದ್ಯಾರ್ಥಿಗಳು ನೀಟ್ ಅಟೆಂಡ್ ಮಾಡಿರ್ಬೇಕು. ನೀಟ್ ಅಲ್ಲಿ ಉತ್ತಮ ರ್ಯಾಂಕ್, ಅದರ ಅಪ್ಲೈ ಮಾಡಿರೋದ್ರಲ್ಲಿ ಯಾರು ಉತ್ತಮವಾದಂತ ರ್ಯಾಂಕ್ ಪಡೆದಿರ್ತಾರೆ ಅವ್ರಿಗೆ ಸೀಟ್ ಸಿಗುತ್ತೆ. ಈಗ ಸಾಮಾನ್ಯವಾಗಿ ಸೀಟು ದೊರಕಿದ ಮೇಲೆ ಈಗ ಜನರಲ್ ಫೀಸ್ಗಳು ಅಂತ ಇರುತ್ತೆ. ಈಗ ಕಾಲೇಜಿನ ಸಾಮಾನ್ಯವಾಗಿ ಎಷ್ಟು ಆಗ್ಬೋದು ಅಂದಾಜು? ಉದಾಹರಣೆಗೆ ಮೇಡಮ್, ಮೊದಲನೇ ವರ್ಷ ಈ ವರ್ಷ ಅಂದ್ರೆ ಪ್ರತಿ ವರ್ಷ ನಾವು ರಿವೈಸ್ ಮಾಡ್ಕೊಂತ ಹೋಗ್ತೀವಿ. ಸೊ ಈ ವರ್ಷ ಅಂದಾಜು ನಾವೊಂದು ಎಲ್ಲ ಅಧಿಕಾರಿಗಳ ಒಂದು ಸಭೆಯಲ್ಲಿ ನಿರ್ಣಯ ಆಗಿರುವಂತೆ ಇದು ನಮ್ಮ ಸರ್ಕಾರದಿಂದ ಬದಲು ಆಗಬಹುದು. ಸೊ ಈ ವರ್ಷ 83,930 ರೂಪಾಯಿ ಮೇಡಮ್. ಫಸ್ಟ್ ಇಯರ್ಗೆ ಸಾಮಾನ್ಯ ವರ್ಗದವರಿಗೆ, ಜನರಲ್ ಮೆರಿಟ್ ಅವ್ರಿಗೆ, ಮತ್ತೆ OBC 1 ಲಕ್ಷದಿಂದ ಹೆಚ್ಚಿಗೆ ಇರೋರಿಗೆ, ಕೆಟಗರಿ 1 ಅಲ್ಲಿ 2.5 ಲಕ್ಷ, SC ST ಅವರಿಗೆ ಮೋರ್ ದೆನ್ 10 lakhs. ಸೊ ಈ 10 ಲಕ್ಷದ ಮೇಲೆ ಇರೋರಿಗೆ ಇಷ್ಟು ಅಂತಿದೆ. ಸೊ ಇದು ಅಗೈನ್ ಇದಕ್ಕಿಂತ ಕಡಿಮೆ ಇರೋಂಥವ್ರಿಗೆ ಫೀಸ್ ವೇರಿಯೇಷನ್ ಆಗ್ತಾ ಇರ್ತದೆ. ಸೊ ಇವರು 2ನೇ ವರ್ಷ 3ನೇ ವರ್ಷಕ್ಕೆ 68,600, 4ನೇ ವರ್ಷದ ಹೆಚ್ಚು ಕಮ್ಮಿ ಅದು 1.5 ವರ್ಷ ಇರುತ್ತೆ. ಸೊ 99,860, ಕಡೆ ವರ್ಷ 24,415. ಸೊ ಇದು ಅವರ ಒಂದು ಇನ್ಕಮ್ ಲಿಮಿಟ್ ಇದೆಲ್ಲ ನೋಡ್ಕೊಂಡು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತದೆ. ಆಮೇಲೆ ಅದು ಸರ್ಕಾರದಿಂದ ಕೂಡ ವಾಪಸ್ ರಿಟರ್ನ್ ಕೂಡ ಬರುತ್ತೆ. ಈ ಕ್ಷೇತ್ರದಲ್ಲಿ ಶಿಕ್ಷಣ ಮಾಡಲಿಕ್ಕೆ ಬಯಸುವಂತವರಿಗೆ ವಿದ್ಯಾರ್ಥಿ ವೇತನದ ಬಗ್ಗೆ ಏನಾದರೂ ಮಾಹಿತಿ? ವಿದ್ಯಾರ್ಥಿ ವೇತನ ಮೇಡಮ್, ನೀಟ್ ಮುಖಾಂತರ ಬಂದಂತ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ NTS ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಸ್ಕಾಲರ್ಶಿಪ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರ್ತದೆ. ರಾಜ್ಯದ ವಿದ್ಯಾರ್ಥಿಗಳಿಗೆ SSP ಆಗಿರ್ಬೋದು, NSP ಆಗಿರ್ಬೋದು, ಸೊ ವಿಶ್ವವಿದ್ಯಾನಿಲಯದಿಂದ ಮೆರಿಟ್ ಸ್ಕಾಲರ್ಶಿಪ್, ಜನರಲ್ ಸ್ಕಾಲರ್ಶಿಪ್, ಸ್ಟೂಡೆಂಟ್ ಏಡ್ ಫಂಡ್, GOI ಸ್ಕಾಲರ್ಶಿಪ್, ಅದೇ ರೀತಿಯಾಗಿ ICR ಸ್ಕಾಲರ್ಶಿಪ್, ಜಿಂದಾಲ್ ಸ್ಕಾಲರ್ಶಿಪ್. ಸೊ ಹೀಗೆ ಹಲವಾರು ಪ್ರಾಯೋಜಿತ ವಿದ್ಯಾರ್ಥಿ ವೇತನಗಳಿದಾವೆ ಮೇಡಮ್. ಇದರಿಂದೆಲ್ಲ ನಮ್ಗೆ ಬರ್ತಾ ಇರ್ತದೆ. ಸೊ ಉತ್ತಮವಾದಂತ ವಿದ್ಯಾರ್ಥಿಗಳು, ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳನ್ನ, ಮೆರಿಟ್ ತಗೊಂಡಿರೋರ್ನ ನಮ್ಗೆ ಕಳಿಸಿ ಅಂತ ನಾವು ಅದನ್ನ ನೋಡಿ ನಾವು ಕಳಿಸ್ತೀವಿ. ಆ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಸೊ ಯಾವ್ದಾದ್ರು ಒಂದು ಸ್ಕಾಲರ್ಶಿಪ್ಗೆ ಅವರು ಎಲಿಜಿಬಲ್ ಆಗ್ತಾರೆ. ಅದ್ರ ಪ್ರಕಾರ ಅವ್ರಿಗೆ ನಾವು ಕೊಡ್ತೇವೆ. ಈಗ ಪಶುವೈದ್ಯಕೀಯ ಪದವಿ ಇದು ಎಷ್ಟು ವರ್ಷದ ಕೋರ್ಸ್? ಈ ಪಶುವೈದ್ಯಕೀಯ ಪದವಿ ಅನ್ನೋದು ಮೇಡಮ್ ಇದೊಂದು ದ್ವಿಪದವಿ ಅಥವಾ ಇದು ಉಭಯ ಪದವಿ. ಇಲ್ಲಿ BVS ಅಂಡ್ AH ಅಂತ ಇರುತ್ತೆ. ಸೊ ಅಂದ್ರೆ ಇಲ್ಲಿ ಸೇರುವಂತ ವಿದ್ಯಾರ್ಥಿಗಳಿಗೆ ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ ಅಂದ್ರೆ ಪಶುಪಾಲನೆ ಎರಡೂ ಕ್ಷೇತ್ರದಲ್ಲಿ ನಾವು ಪರಿಣಿತಿಯನ್ನ ಮಾಡ್ತೇವೆ. ಇದು 5.5 ವರ್ಷದ ಕೋರ್ಸ್ ನಲ್ಲಿ ಕಡೆ 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಸೊ ಈ ಇಂಟರ್ನ್ಶಿಪ್ ಅವಧಿನಲ್ಲಿ ನಾವು ಸ್ಟೈಫಂಡ್ ಕೊಡ್ತೀವಿ. ರಾಜ್ಯ ಸರ್ಕಾರ ಮತ್ತೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ಅಂತ ನಾವೇನ್ ಹೇಳ್ತೀವಿ, ಅವರಿಂದನೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಸೊ ಎರಡು ಸೇರಿ ನಾವು ಸ್ಟೈಫಂಡ್ ನ ಕೊಡ್ತೀವಿ. ಮೊದಲು 3 ವರ್ಷ 3 ವಿಷಯ, 2 ಮತ್ತು 3ನೇ ವರ್ಷ ತಲಾ 5 ವಿಷಯಗಳು, 4ನೇ ವರ್ಷದಲ್ಲಿ 1.5 ವರ್ಷದಿರುತ್ತೆ. ಅದರಲ್ಲಿ 3 ವಿಷಯ, ಅದ್ರ ಜೊತೆಗೆ ಜಾನುವಾರು ಸಾಕಾಣಿಕಾ ಸಂಕೀರ್ಣ ಇರುತ್ತೆ, ಮತ್ತೆ ಪಶು ಚಿಕಿತ್ಸಾ ಸಂಕೀರ್ಣ ಇರುತ್ತೆ, ಅಂದ್ರೆ ಹಾಸ್ಪಿಟ್ಲು ಮತ್ತೆ ಫಾರಂಗಳು. ಸೊ ಈ ವಿಷಯದಲ್ಲಿ ಅವ್ರನ್ನ ಸಂಪೂರ್ಣವಾಗಿ ತೊಡಗಿಸಿ ಅವ್ರನ್ನ ಪರಿಣಿತಿಯನ್ನ ನಾವು ಮಾಡಿಸ್ತೇವೆ. ಈಗ ವಿದ್ಯಾರ್ಥಿ ವೇತನ ಅಲ್ಲದೆ ಶೈಕ್ಷಣಿಕವಾಗಿ ಮತ್ತೇನು ಸೌಲಭ್ಯಗಳೆಲ್ಲ ಇರ್ತವೆ? ಮೇಡಮ್, ಇದು ನಾನು ಹೇಳಿದೆ, ಸೊ 17 ಡಿಪಾರ್ಟ್ಮೆಂಟ್ ಇರ್ತವೆ ಅಂತ. ಅದ್ರ ಜೊತೆಗೆ ಒಂದು ಒಳ್ಳೆ ಸುಸಜ್ಜಿತ ಗ್ರಂಥಾಲಯ ಇರಬೇಕು, ಆಧುನಿಕವಾದಂತ ಆಸ್ಪತ್ರೆ ಇರಬೇಕು, ಸಾಕಾಣಿಕಾ ಸಂಕೀರ್ಣ, ಜಾನುವಾರು ಎಲ್ಲಾ ಜಾನುವಾರುಗಳಿರಬೇಕು, ಮತ್ತೆ ಅವ್ರಿಗೆ ಎಲ್ಲ ಸೇರಿದಂತ ವಿದ್ಯಾರ್ಥಿಗಳಿಗೆ ಕನ್ನಡ ಒಂದು ವಿಷಯನ ನಾವು ಕಲಿಸ್ತೀವಿ. NSS ಇದೆ, ರಾಷ್ಟ್ರೀಯ ಸೇವಾ ಯೋಜನೆ ಇದೆ, ದೈಹಿಕ ಶಿಕ್ಷಣ ಫಿಸಿಕಲ್ ಎಜುಕೇಶನ್ ಇದಿರುತ್ತೆ, ಪ್ರಯೋಗಾಲಯ, ಪ್ರಾಣಿಗಳ ಮನೆ ಲ್ಯಾಬ್ ಅನಿಮಲ್ ಹೌಸ್ ಅಂತೀವಿ, ಎಂಟರ್ಪ್ರಿನರ್ಶಿಪ್ ಉದ್ಯಮಶೀಲತೆ ತರಬೇತಿನ ನಾವು ಕೊಡ್ತೀವಿ, ಶವ ಪರೀಕ್ಷೆ ಕೊಠಡಿ ಇರಬೇಕು, ಪ್ರಾಣಿ ವಧೆ ಕೊಠಡಿ ಇರಬೇಕು, ಸ್ಲಾಟರ್ ಹೌಸ್, ಮತ್ತೆ ಬೇರೆ ರಾಜ್ಯಗಳಿಗೆ ಹೋಗಿ ಪ್ರಾಯೋಗಿಕ ಅನುಭವವನ್ನ ನಾವು ಪಡಿಸೋದಕ್ಕೆ ಸಹಾಯ ಮಾಡ್ತೀವಿ. ಸೊ ಇಂಟರ್ನ್ಶಿಪ್ ಮತ್ತೆ ಎಕ್ಸ್ಟರ್ನ್ಶಿಪ್ ಹೊರದೇಶಕ್ಕೂ ಕಳಿಸ್ತೇವೆ. ಇಂಟರ್ನ್ಶಿಪ್ ನ ಇರ್ಬೇಕಾದ್ರೆ ಬೇರೆ ರಾಜ್ಯಗಳು, ಆ ರಾಜ್ಯದಿಂದ ನಮ್ಮ ಕಾಲೇಜುಗಳಿಗೆ ಬರ್ತಾರೆ, ನಮ್ಮ ವಿಶ್ವವಿದ್ಯಾನಿಲಯಕ್ಕೆ, ನಮ್ಮಿಂದ ಅಲ್ಲಿಗೆ ಹೋಗ್ತಾರೆ. ಸೊ ಇವೆಲ್ಲನೂ ಕೂಡ ನಾವು ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತೀವಿ ನಾವು. ಸೊ ಈ ಒಂದು ಮಾನ್ಯತೆ ಪಡಿಬೇಕಂದ್ರೆ ಅವ್ರದೇ ಆದಂತ ಭಾರತೀಯ ಪಶುವೈದ್ಯಕೀಯ
ಕನಿಷ್ಠ ಮಾನದಂಡ ಅಂತಿದೆ, MSV ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಆಫ್ ವೆಟನರಿ ಎಜುಕೇಶನ್. ಇವರು 2016ರಲ್ಲಿ ನಿಗದಿಪಡಿಸಿದ್ದಾರೆ. ಅದರಲ್ಲಿರುವಂತ ನಿಯಮಗಳು, ನಿಬಂಧನೆಗಳು ಅದನ್ನ ಅನುಸರಿಸೇನೆ ಕಾಲೇಜ್ ಪ್ರಾರಂಭ ಮಾಡೋದಕ್ಕೆ ಮಾನ್ಯತೆ ಕೊಡ್ತಾರೆ. ಅವರು ಪರಿವೀಕ್ಷಣೆ ಮಾಡಿ ಮಾನ್ಯತೆ ಕೊಡ್ತಾರೆ. ಇದರಲ್ಲಿ ಏನೇ ಸ್ವಲ್ಪ ಕೊರತೆ ಆದ್ರೂ ಪ್ರಾರಂಭ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ. ಈಗ ಸಾಮಾನ್ಯವಾಗಿ ಈ ಪದವಿಯಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ? ಇದರಲ್ಲಿ ಮೇಡಮ್ 3 ಭಾಗ ಮಾಡ್ತೀವಿ. ಪಶು ವಿಜ್ಞಾನ, ಚಿಕಿತ್ಸಾ ಪೂರ್ವ ಮತ್ತು ಪ್ಯಾರಾಕ್ಲಿನಿಕಲ್ ಚಿಕಿತ್ಸಾ ವಿಭಾಗ ಅಂತ. ಪಶು ವಿಜ್ಞಾನದಲ್ಲಿ 6 ವಿಭಾಗ ಇದೆ. ಜಾನುವಾರು ಉತ್ಪಾದನೆ ನಿರ್ವಹಣೆ, ಜಾನುವಾರು ಉತ್ಪನ್ನ ಮತ್ತು ತಾಂತ್ರಿಕತೆ, ತಳಿ ಸಂವರ್ಧನೆ, ಪಶು ಪೋಷಣೆ, ಪಶು ವಿಸ್ತರಣೆ ಹಾಗೂ ಸಾಕಾಣಿಕೆ ಸಂಕೀರ್ಣದ ಫಾರಂಗಳು. ಸೊ ಚಿಕಿತ್ಸಾ ಪೂರ್ವ ಮತ್ತು ಪ್ಯಾರಾಕ್ಲಿನಿಕಲ್ ನಲ್ಲಿ ಅಂಗರಚನಾ ಶಾಸ್ತ್ರ, ಜೀವ ರಸಾಯನ ಶಾಸ್ತ್ರ, ಶರೀರ ಕ್ರಿಯಾಶಾಸ್ತ್ರ, ಔಷಧ ಶಾಸ್ತ್ರ, ಆಮೇಲಿಂದ ಪಬ್ಲಿಕ್ ಹೆಲ್ತ್, ಆಮೇಲಿಂದ ರೋಗ ನಿರ್ಣಯ ಶಾಸ್ತ್ರ, ಪರಾವಲಂಬಿ ಜೀವಿಗಳ ಶಾಸ್ತ್ರ, ಸೂಕ್ಷ್ಮಾಣು ಜೀವಿ ಶಾಸ್ತ್ರ. ಅದೇ ಚಿಕಿತ್ಸಾ ವಿಭಾಗದಲ್ಲಿ ಪ್ರಸೂತಿ ಶಾಸ್ತ್ರ, ಸರ್ಜರಿ ಮತ್ತೆ ಶಸ್ತ್ರಚಿಕಿತ್ಸೆ, ಸೊ ಅದೇ ರೀತಿ ಕ್ಲಿನಿಕಲ್ ಕಾಂಪ್ಲೆಕ್ಸ್, ಚಿಕಿತ್ಸಾ ಸಂಕೀರ್ಣ ಮತ್ತು ವೆಟರ್ನರಿ ಮೆಡಿಸಿನ್. ಈ ರೀತಿಯಾಗಿ ಒಟ್ಟು 17 ವಿಭಾಗದಲ್ಲಿ ಎಲ್ಲಾ ಪಾಠ ಪ್ರವಚನ, ಪ್ರಾಯೋಗಿಕ ತರಗತಿಗಳನ್ನು ಅವರಿಗೆ ಮಾಡಿಕೊಡ್ತೀವಿ. ಪಶುಗಳಲ್ಲಿ ಮಾತ್ರ ಈ ಪಾಠ ಪ್ರವಚನಗಳನ್ನ ಮಾಡುವಂತದ್ದ ಅಥವಾ ಎಲ್ಲಾ ಪ್ರಾಣಿಗಳ ಬಗ್ಗೆ ಕೂಡ ಈ ತರದ ಅಧ್ಯಯನ ನಡೀತಾ ಇದೆ? ನಾವು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡೋದು ಅಂದ್ರೆ ಅವ್ರಿಗೆ ಇದು ಡೊಮೆಸ್ಟಿಕೇಟೆಡ್ ಅನಿಮಲ್, ಅದೇ ಸಾಕು ಪ್ರಾಣಿಗಳು, ಹಸು ಆಗಿರ್ಬೋದು, ಎಮ್ಮೆ, ಕುರಿ, ಮೇಕೆ, ಆಡು, ಕುದುರೆ ಆಗಿರ್ಬೋದು. ಪಕ್ಷಿಗಳು ಅದರಲ್ಲೂ ಕೋಳಿ, ಬಾತ್ಕೋಳಿ, ಗೌಜಿಗನ ಹಕ್ಕಿ, ಇಮು ಆಗಿರ್ಬೋದು, ಉಷ್ಟಪಕ್ಷಿ, ಆಸ್ಟ್ರಿಚ್. ಸೊ ಪ್ರಯೋಗಾಲಯದ ಪ್ರಾಣಿಗಳಾದ ಮೊಲಗಳು, ಗಿನಿಯಾ ಪಿಗ್, ರ್ಯಾಟ್, ಮೌಸು ಅಂದ್ರೆ ಇಲಿಗಳು, ಆಮ್ಸ್ಟರು, ಶ್ವಾನಗಳು, ಬೆಕ್ಕುಗಳು. ಅದಲ್ದೇನೆ ನಾವು ಅವ್ರಿಗೆ ವನ್ಯಜೀವಿಗಳ ಬಗ್ಗೆ ನಾವು ಅವ್ರಿಗೆ ಝೂ ಕರ್ಕೊಂಡು ಹೋಗ್ತೀವಿ, ರಿಹ್ಯಾಬಿಲಿಟೇಷನ್ ಸೆಂಟರ್ ಕರ್ಕೊಂಡು ಹೋಗ್ತೀವಿ. ಎಲ್ಲಿ ವನ್ಯಜೀವಿಗಳನ್ನ ಇಟ್ಟಿರ್ತಾರೋ, ಸೊ ಆನೆ ಸಾಕಾಣಿಕಾ ಕೇಂದ್ರ, ಇಂಥ ಕಡೆ ಎಲ್ಲ ಆನೆ, ಹುಲಿ, ಜಿಂಕೆ, ಚಿರತೆ, ಕಾಡೆಮ್ಮೆ, ವನ್ಯ ಪಕ್ಷಿಗಳ ಬಗ್ಗೆನೂ ಕೂಡ ಅವ್ರಿಗೆ ಅಭ್ಯಾಸ ಮತ್ತೆ ಪ್ರಾಯೋಗಿಕವಾಗಿ ಎರಡನ್ನೂ ಕೂಡ ಹೇಳ್ಕೊಡ್ತೀವಿ. ಪಶುವೈದ್ಯಕೀಯ ಪದವಿ ಪಡೆದ ನಂತರ ಅವರಿಗೆ ಇರುವಂತಹ ವೃತ್ತಿ ಅವಕಾಶಗಳು ಯಾವ ರೀತಿ? ಈಗ ಸದ್ಯದಲ್ಲಿ ಮೇಡಮ್ ಯಾರೂ ಕೂಡ ಕೆಲಸದಲ್ಲಿ ಇಲ್ಲದೆ ಇಲ್ಲ. ಎಲ್ಲರೂ ಕೂಡ ಯಾವುದಾದ್ರೂ ಒಂದು ವೃತ್ತಿನಲ್ಲಿ, ಸೊ ಬೇಕಾದಷ್ಟು ನಮ್ಮಲ್ಲಿ ಕ್ಷೇತ್ರಗಳಿದ್ದಾವೆ. ಸೊ ನೇರವಾಗಿ ಪಶುವೈದ್ಯ ವೃತ್ತಿಯಲ್ಲೇ ತೊಡಗಿಸ್ಕೊಳ್ಬಹುದು, ಉನ್ನತ ವ್ಯಾಸಂಗ ಮಾಡ್ಬೋದು. ನಾನು ಆಗ್ಲೇ ಹೇಳಿದೆ 17 ಡಿಪಾರ್ಟ್ಮೆಂಟ್ ಅಲ್ಲೂ ನಮ್ಮಲ್ಲಿ ಸ್ನಾತಕೋತ್ತರ ಪದವಿಗಳಿದೆ, ಅದರಲ್ಲಿ ವ್ಯಾಸಂಗ ಮಾಡಬಹುದು. ತಮ್ಮದೇ ಆದಂತ ಸ್ವಂತ ಫಾರ್ಮ್ಗಳು ಮಾಡಬಹುದು, ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಂಡು. ಸೊ ಯಾರ ಕಡೆನೂ ಕೆಲಸ ಮಾಡಬಾರ್ದು ಅಂದ್ರೆ ತಾವೇ ಸ್ವಂತ ಫಾರ್ಮ್ ಮಾಡಬಹುದು. ಸಾಕಷ್ಟು ದೊಡ್ಡ ದೊಡ್ಡ ನಗರಗಳಲ್ಲಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಎಲ್ಲ ತೆರೆದಿಟ್ಕೊಂಡು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ, ರಿಸರ್ಚ್ ಅಸಿಸ್ಟೆಂಟ್ಗಳಾಗಿದ್ದಾರೆ, ಸಂಶೋಧನಾ ಸಹಾಯಕರಾಗಿದ್ದಾರೆ, ರಿಸರ್ಚ್ ಸ್ಕಾಲರ್ ಆಗಿದ್ದಾರೆ, ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಸರ್ಕಾರಿ ಪಶುವೈದ್ಯರಾಗಬಹುದು, ಕರ್ನಾಟಕ ಸರ್ಕಾರದ ಪಶುವೈದ್ಯಕೀಯ ಪಶು ಸಂಗೋಪನಾ ಇಲಾಖೆ ಅಲ್ಲಿ ಕೆಲಸ ಮಾಡಬಹುದು. ಹಾಲು ಮಹಾಮಂಡಲ, ಹಾಲು ಒಕ್ಕೂಟದಲ್ಲಿ ರಾಜ್ಯಾದ್ಯಂತ ಸಹಕಾರ ಸಂಘಗಳಿದಾವೆ, ಅದರಲ್ಲಿ ಉಪವ್ಯವಸ್ಥಾಪಕರು, ವ್ಯವಸ್ಥಾಪಕರು ಈ ರೀತಿಯಾಗಿ ಇದು ಮಾಡ್ಬೋದು. ವನ್ಯಜೀವಿ ತಜ್ಞರಾಗ್ಬೋದು, ಅದರಲ್ಲೂ ಅರಣ್ಯ ಇಲಾಖೆ ಅಥವಾ ಪಕ್ಷಿಧಾಮ ಅಥವಾ ನ್ಯಾಷನಲ್ ಪಾರ್ಕ್ಗಳಲ್ಲಿ ಅಥವಾ ಝೂಗಳಲ್ಲಿ. ಮತ್ತೆ ಈಗಂತೂ ಹೆಚ್ಚಿಗೆ ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಔಷಧ ಉತ್ಪಾದನಾ ಕಂಪನಿ, ಆ ಉದ್ದಿಮೆಯಲ್ಲಿ, ಮತ್ತೆ ಈಗ ಆಹಾರದ ಬಗ್ಗೆ ಫೀಡ್ ಇಂಡಸ್ಟ್ರಿನಲ್ಲಿ, ಸಂಸ್ಕರಣೆಯಲ್ಲಿ, ಫೀಡ್ ಅನಾಲಿಸಿಸ್, ಫೀಡ್ ಕ್ವಾಲಿಟಿ, ಸೊ ಇದ್ರಲ್ಲಿ, ಮತ್ತೆ ಕುಕ್ಕುಟ ಉದ್ಯಮ, ಇದು ಕೂಡ ಒಂದು ದೊಡ್ಡ ಉದ್ಯಮ ಸ್ವಂತವಾಗಿ. ಸೊ ತಾವೇ ಹ್ಯಾಚರಿ ಮ್ಯಾನೇಜರ್ ಆಗ್ಬೋದು, ಬ್ರೀಡರ್ ಫಾರ್ಮ್ ಮೇಂಟೈನ್ ಮಾಡ್ಬೋದು, ಫಾರ್ಮ್ ವಿಸಿಟ್ ಗಳು ಮಾಡ್ಬೋದು, ಅಥವಾ ತಮ್ಮದೇ ಆದಂತ ಮಾರುಕಟ್ಟೆ ಮಾಡ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆ, ಸೊ ಅದರಲ್ಲಿ ಆಡಳಿತ ಸೇವೆಯಲ್ಲೂ ಸುಮಾರು ಜನ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, IAS, KS, IFS ನಲ್ಲಿ. ಮತ್ತೆ ಪೆಟ್ ಬ್ರೀಡರ್ಸ್, ಇದಂತೂ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಎಷ್ಟು ಜನ ಕ್ಯಾನಲ್ ಕ್ಲಬ್ ಬಿಟ್ಟಿದ್ದಾರೆ. ಈಗಂತೂ ಎಲ್ಲಾ ಮನೆಯಲ್ಲೂ ಕಂಪ್ಯಾನಿಯನ್ ಅನಿಮಲ್ಸ್, ಸೊ ಒಂದಲ್ಲ ಒಂದು ಇದಾವೆ. ಸುಸಜ್ಜಿತ ಆಸ್ಪತ್ರೆ, ಇನ್ ಪೇಷಂಟ್ ವಾರ್ಡ್, ಅದು ಎಸ್ಪೆಷಲಿ. ಸೊ ಎಲ್ಲೋ ಯಾರೋ ಊರ್ ಬಿಟ್ಟು ಬೆಲ್ಲೋ ಹೋಗ್ತಿರ್ತಾರೆ, ಆಗ ಪ್ರಾಣಿಗಳನ್ನ ಅಲ್ಲಿ ಬಿಟ್ಟು ಹೋಗ್ಬೋದು. ಪೇಷಂಟ್ ಕೇರ್ ಯೂನಿಟ್ ಅಥವಾ ಪೆಟ್ ಕೇರ್ ಯೂನಿಟ್, ಹುಷಾರಿಲ್ಲದಂತ ಪ್ರಾಣಿಗಳನ್ನ ತಂದು ಬಿಡ್ಬೋದು. ಸೊ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಗಳನ್ನ ಮಾಡ್ಕೊಂಡು ಹೋಗ್ಬೋದು. ಎಕ್ಸ್ರೇ, VCG, ಸೊ ಲ್ಯಾಬೊರೇಟರಿ, ಅದರಲ್ಲಿ ಮಲಮೂತ್ರ, ರಕ್ತ, ಹಾಲು, ನೀರಿನ ಪರೀಕ್ಷೆ, ಕನ್ಸಲ್ಟೆನ್ಸಿ ಸರ್ವಿಸ್ ಅಂದ್ರೆ ಇದರಲ್ಲಿ ಆಯುವ್ಯಯ ಪ್ರಾಜೆಕ್ಟ್ ರಿಪೋರ್ಟ್. ಸುಮಾರು ಜನ ಸ್ಟಾರ್ಟ್ಅಪ್ ಕಂಪನಿ ಮಾಡಿದ್ದಾರೆ, ಸುಮಾರು ಜನ FPOs ಮಾಡಿದ್ದಾರೆ. ಈಗ ಹಲವಾರು ಕ್ಷೇತ್ರದಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಾಡಿ ಉದ್ದಿಮೆನೆ ಮಾಡಬಹುದು. ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಪದವಿ ಪಡೆದ ಬಳಿಕ ಹೊರ ದೇಶಗಳಲ್ಲಿ ಶಿಕ್ಷಣ ಪಡೆಯುವಂತಹ ಆಸೆ ಇರ್ತದೆ.
ಅದಕ್ಕೂ ಕೂಡ ಈ ಪದವಿಯ ನಂತರ ಅವಕಾಶಗಳಿವೆ. ಹೌದು ಮೇಡಮ್, ಅವರು ಕೂಡ ಹೈಯರ್ ಸ್ಟಡೀಸ್ಗೆ ಸುಮಾರು ಜನ ಹೋಗಿದ್ದಾರೆ, ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ಫೀಲ್ಡ್ ನಲ್ಲೇ ಇದ್ದಾರೆ. ಅಲ್ಲಿ ಹೋಗಿ ಮಾಸ್ಟರ್ಸ್ ಮಾಡ್ಕೊಂಡು ಸೊ ಅಲ್ಲಿ ವಿವಿಧವಾದಂತ ಸಂಶೋಧನೆಯಲ್ಲ ತೊಡಗಿಸ್ಕೊಂಡು, ಸೊ ಉದಾಹರಣೆಗೆ ನಮ್ಮ ಎಷ್ಟೋ ಜನ ನಮ್ಮ ಕೋಳಿನಲ್ಲಿ ಮಾಡಿರೋರು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಎಷ್ಟೋ ಜನ ನಮ್ಮ ಪಶುವೈದ್ಯಕೀಯ ಮಾಡಿದವರು ನಮ್ಮ ಒಂದು ಮಾನವನ ಆರೋಗ್ಯದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಪಶುವೈದ್ಯಕೀಯ ಶಿಕ್ಷಣದಲ್ಲಿ ಕೋಳಿ ಮುದ್ದಿಮೆಯ ಪಾತ್ರ ಏನು? ನೀವು ಆವಾಗಲೇ ಕೋಳಿಯ ಬಗ್ಗೆ ಹೇಳಿದ್ರಿ. ಹೌದು ಮೇಡಮ್, ಇದೇ ಒಂದು ದೊಡ್ಡ ಬೃಹತ್ತಾದಂತ ಒಂದು ವಿಷಯ. ಸೊ ಇದು ಕೋಳಿ ಮುದ್ದೆ ಅಂತೂ ಈಗಂತೂ ಬಹಳ ದೊಡ್ಡದಾಗಿ ಬೆಳವಣಿಗೆ ಆಗ್ತಿದೆ. ಸೊ ಯಾಕೆಂದ್ರೆ ನಮ್ಮ ಮಾನವ ಸಂಕುಲ ಹೆಚ್ಚಾಗ್ತಾ ಇದೆ, ಸಂಖ್ಯೆ ದಿನೇ ದಿನೇ, ಅದ್ರ ಜೊತೆಗೆ ಆಹಾರ ಬೇಡಿಕೆನೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಅದರಲ್ಲೂ ಸಸಾರಜನಕದ ಬೇಡಿಕೆ ನಮಗ್ ಬೇಕಾಗಿರೋದೇ ಸಸಾರಜನಕ, ಸೊ ಮತ್ತು ಶರ್ಕರ ಪಿಷ್ಟ, ಎನರ್ಜಿ ಮತ್ತೆ ಪ್ರೋಟೀನ್. ಸೊ ಈ ಕೋಳಿ ಉದ್ಯಮಿ ಅಂದ ತಕ್ಷಣ ನಮಗೆ ಬರೋದು ಕೋಳಿಯ ಮಾಂಸ ಮತ್ತು ಮೊಟ್ಟೆ, ಇವೆರಡು ಅತಿ ಸಸಾರಜನಕ ಇರುವಂತ ಒಂದು ಆಹಾರ. ಸೊ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಸೊ ಅದರಲ್ಲೂ ಕೇವಲ ಬೆರಳೆಣಿಕೆ ದಿನಗಳ, ಸೊ 35ರಿಂದ 42 ದಿನಗಳಲ್ಲಿ 2.2 kg ಕನಿಷ್ಠ ದೇಹ ತೂಕ ಒಂದು 5 ವಾರದಲ್ಲಿ, 5ರಿಂದ 6 ವಾರದಲ್ಲಿ ಇಷ್ಟು ದೇಹ ತೂಕ ಬರುವಂತ ಕೋಳಿ ಬ್ರಾಯ್ಲರ್ ಇದಾವೆ, ಸೊ ಮಾಂಸದ ಕೋಳಿಗಳನ್ನು. ಈ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳನ್ನ ನಾವು ಪ್ರಾಯೋಗಿಕವಾಗಿ ಎಂಟರ್ಪ್ರಿನರ್ಶಿಪ್, ಉದ್ಯಮಶೀಲತಾ ಕಾರ್ಯಕ್ರಮದಲ್ಲಿ ಅವ್ರಿಗೆ ಮರಿಗಳನ್ನ ತರಿಸ್ಕೊಟ್ಟು ಬೆಳೆಸಿ, ಸೊ ತಾವೇ ಕೋಳಿ ಮೊಟ್ಟೆಯಿಂದ ಮರಿ ಮಾಡಿಸಿ, ಅದರಲ್ಲಿ ಒಂದು ನಮ್ಗೆ ಆರ್ಟಿಫಿಷಿಯಲ್ ಇನ್ಕ್ಯುಬೇಟರ್ ಅಂತ ಹ್ಯಾಚರ್ ಅಂತ ಇರುತ್ತೆ, ಅದರಲ್ಲಿ ಮೊಟ್ಟೆಯಿಂದ ಹೊರಬಂದಂತ ಮರಿಯಿಂದ ಮಾರುಕಟ್ಟೆವರೆಗೂ ಮಾರಾಟ ಮಾಡಿಸಿ ಅವರೇ ಮಾರಾಟ ಮಾಡ್ಬೇಕು. ಸೊ ಅದ್ರಲ್ಲಿ ಬರುವಂತ ಖರ್ಚು ವೆಚ್ಚ, ಲಾಭ ನಷ್ಟ ಎಲ್ಲನೂ ಅವರು ಒಂದು ಅಧ್ಯಯನ ಮಾಡಿ ಕಡೆಗೆ ವರದಿನ ಸಲ್ಲಿಸ್ತಾರೆ. ಸೊ 1.5 ತಿಂಗಳೊಳಗಡೆ ಇದೆಲ್ಲ ಮಾಡಿಸ್ತಾರೆ. ಸೊ ಅದೇ ರೀತಿ ಮೊಟ್ಟೆಗಳನ್ನ ಇಡುವಂತ ಮೊಟ್ಟೆ ಕೋಳಿಗಳು ವರ್ಷಕ್ಕೆ 320ರಿಂದ 330, ಈಗ ಇನ್ನೂ ಹೆಚ್ಚಾಗ್ತಾ ಇದೆ, ಹೆಚ್ಚು ಮೊಟ್ಟೆ ಇಡುವಂತ ಕೋಳಿ ತಳಿಗಳ ಒಂದು ಅಭಿವೃದ್ಧಿ ಪಡಿಸಿದ್ದಾರೆ. ಸೊ ಈ ಕೋಳಿಗಳಿಗೆ ಬೇರುವಂತ ವಸತಿ ಆಗಿರ್ಬೋದು, ಪಂಜರ ಪದ್ಧತಿ ಅಥವಾ ನೆಲದ ಮೇಲೆ ಸಾಕಾಣಿಕೆ ಮಾಡೋದು ಅಥವಾ ಗೂಡಿನ ಪದ್ಧತಿ, ಸಲಕರಣೆಗಳು, ಬಿಸಿಬುಟ್ಟಿಗಳು, ವ್ಯಾಕ್ಸಿನೇಟರು, ಆಧುನಿಕ ನಿರ್ವಹಣಾ ಪದ್ಧತಿ, ಸೊ ಎನ್ವಿರಾನ್ಮೆಂಟಲಿ ಕಂಟ್ರೋಲ್ಡ್ ಹೌಸ್, ಪರಿಸರ ನಿಯಂತ್ರಿತ ಶೆಡ್, ಆಹಾರಗಳು ವಯಸ್ಸಿನ ಅನುಗುಣವಾಗಿ, ಮತ್ತೆ ಮೊಟ್ಟೆಗೆ ಬೇರೆ, ಮಾಂಸಕ್ಕೆ ಬೇರೆ, ಸೊ ಲಸಿಕೆ ವಿಧಗಳು. ಸೊ ಹೀಗೆ ಎಲ್ಲಾ ಪಕ್ಷಿಗಳಿಗೂ ನಾವು ಅವ್ರಿಗೆ ವಿದ್ಯಾರ್ಥಿಗಳ ಅಭ್ಯಾಸವನ್ನ ಮಾಡಿಸ್ತೀವಿ. ಗೌಜಿಗನ್ ಹಾಕಿ, ಬಾತುಕೋಳಿ, ಸೊ ಇಮು ಕೂಡ ಸುಮಾರು ಕಡೆ ಇದೆ, ಈವನ್ ಗಿನಿ ಹಾಕಿ, ಸೊ ಈವನ್ ಗೀಸ್ ಸೊ ಕೂಡ ನಾವು ಹುಡುಗರಿಗೆ ಸೊ ಪಾಠದಲ್ಲಿ ಹೇಳ್ಕೊಡ್ತೀವಿ. ಅವುಗಳಿಗೆ ಬರುವಂತ ರೋಗಗಳು, ನ್ಯೂ ಕ್ಯಾಸಲ್ ಡಿಸೀಸ್ ಆಗ್ಬೋದು, ಅಂದ್ರೆ ರಾಣಿಕೇಟ್ ರೋಗ ಆಗಿರ್ಬೋದು, ಗುಂಬಾರ ರೋಗ ಆಗಿರ್ಬೋದು, ಪಾಕ್ಸ್ ಆಗೋದು ಅಂತಾರೆ. ಸೊ ಅಂಥದನ್ನೆಲ್ಲ ನಾವು ಅವರಿಗೆ ರೋಗದ ಬಗ್ಗೆ ಹೇಳ್ಕೊಟ್ಟು ಲಸಿಕೆ ಯಾವ ರೀತಿ ಕೊಡೋದು ಅದ್ರ ಬಗ್ಗೆ ಹೇಳ್ಕೊಳ್ತೀವಿ. ಮತ್ತೆ ಜೈವಿಕ ಸಂರಕ್ಷಣೆ, ರೋಗ ಬರದಂತೆ ಯಾವ ರೀತಿ ಸುರಕ್ಷಿತವಾದಂತ ಕ್ರಮಗಳನ್ನು ತಗೋಬೇಕು. ಸೊ ಸುಧಾರಿತ ಕೋಳಿ ತಳಿಗಳು, ಗಿರಿರಾಜ, ಗಿರಿರಾಣಿ, ಸ್ವರ್ಣಧಾರ, ಹಿತ್ತಲ ಕೋಳಿ ಸಾಕಾಣಿಕೆ, ಯಾಕಂದ್ರೆ ನಾಟಿ ಕೋಳಿಗಳು ಇತ್ತೀಚೆಗೆ ಬಹಳ ಎಲ್ಲ ಕಡೆ ಉಪಯೋಗಿಸ್ತಾ ಇದ್ದಾರೆ. ಹೀಗಾಗಿ ನಾವೆಲ್ಲ ಈ ವಿಷಯದ ಬಗ್ಗೆ ನಾವು ಮಾಹಿತಿನ ಮಾಡಿಕೊಟ್ಟು, ಸೊ ಈಗ ನಮ್ಗೆಲ್ಲ ಗೊತ್ತಿರಬೇಕು, ಸುಮಾರು ಕಡೆ ರೆಡಿ ಟು ಈಟ್, ರೆಡಿ ಟು ಕುಕ್. ಸೊ ಡೈರೆಕ್ಟ್ ಅಲ್ಲಿಂದ ಹೋಗಿ, ಯಾಕಂದ್ರೆ ಸುಮಾರು ಜನ ಕಟ್ ಮಾಡೋದನ್ನ ನೋಡೋದಕ್ಕೂ ಇಷ್ಟಪಡೋದಿಲ್ಲ. ಸೊ ಅಂತದಕ್ಕೋಸ್ಕರ ರೆಡಿ ಟು ಈಟ್ ಅಥವಾ ರೆಡಿ ಟು ಕುಕ್, ಸೊ ಡೈರೆಕ್ಟ್ ತಂದು ಅಡಿಗೆ ಮನೆಗೆ ತಂದು ಅದನ್ನ ರೆಡಿ ಮಾಡಿ ತಿನ್ನುವುದು. ಮತ್ತೆ ಅದೇ ರೀತಿಯಾದ ಎಗ್ ಪೌಡರ್, ಸೊ ಮೊಟ್ಟೆದು ಸೊ ಬಿಳಿದೇ ಇಷ್ಟ, ಕೆಲವರಿಗೆ ಬಿಳಿದಷ್ಟೇ ಇಷ್ಟ ಬರುತ್ತೆ ಅದು, ಅಥವಾ ಹಳದಿದು, ಅಥವಾ ಎರಡು ಸೇರಿ. ಸೊ ಡೈರೆಕ್ಟ್ ಬಂದು ಪೌಡರ್ಗೆ ಸ್ವಲ್ಪ ನೀರ್ ಹಾಕಿ ಕಲಸಿ ಅವರು ಇದು ಮಾಡ್ಕೊಬಹುದು. ಅಂದ್ರೆ ಮೌಲ್ಯವರ್ಧನೆಗೂ ಕೂಡ ಅವಕಾಶ. ಹೌದು ಮೇಡಮ್, ಮೌಲ್ಯವರ್ಧನೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಈವನ್ ಡಿಸೈನರ್ ಏನೇನೋ ಬಹಳಷ್ಟು ಮುಂದುವರೆಗೆ ಇದಾಗ್ತಾ ಇದೆ. ಇದೆಲ್ಲ ಮಾಹಿತಿಗಳನ್ನು ನೀವು ವಿದ್ಯಾರ್ಥಿಗಳಿಗೆ ನಿಮ್ಮ ಶಿಕ್ಷಣದಲ್ಲಿ ಒದಗಿಸ್ತಾ ಇದ್ದೀರಿ. ಪ್ರಾಯೋಗಿಕವಾಗಿ ಅವರೇ ಮಾಡಿ ರಿಸಲ್ಟ್ ಕೊಡಬೇಕು, ಆ ರೀತಿ ಎಲ್ಲ ಮಾಡ್ಕೊಡ್ತೇವೆ. ವನ್ಯಜೀವಿಗಳ ಸಂರಕ್ಷಣೆಗೆ ಬಂದ್ರೆ ಅದರಲ್ಲಿ ಪಶುವೈದ್ಯಕೀಯ ಶಿಕ್ಷಣದ ಪಾತ್ರ ಏನು? ಪಶುವೈದ್ಯಕೀಯ ಶಿಕ್ಷಣದಲ್ಲಿ ವನ್ಯಜೀವಿಗಳ ಬಗ್ಗೆ ನಾವು ತಿಳುವಳಿಕೆನ ನಾವು ಮಾಡ್ಕೊಡ್ತೀವಿ. ಸುಮಾರಾಗಿ ನಾವು ಹುಡುಗರನ್ನ ಕರ್ಕೊಂಡೋಗಿ ಅಲ್ಲಿಗೆ ಎಕ್ಸ್ಪೋಜರ್ ಮಾಡಿಸಿ ಎಲ್ಲ ವಿಸಿಟ್ ಮಾಡಿಸ್ತೀವಿ ಮೇಡಮ್. ಸೊ ಇದು ವನ್ಯಜೀವಿಗಳ ಮತ್ತೆ ಈ ಮಾನವರ ಸಂಘರ್ಷ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ಕಡೆ ಶಿವಮೊಗ್ಗ ಆಗ್ಬೋದು, ಕೊಡಗು ಆಗ್ಬೋದು, ಚಾಮರಾಜನಗರ ಅಥವಾ ನಮ್ಮ ಮಂಗಳೂರಿನ ಈ ಸುಳ್ಯ, ಪುತ್ತೂರು ಈ ಭಾಗದಲ್ಲಿ ಇದು ಕಾರಣಗಳೇನಪ್ಪಾ ಅಂದ್ರೆ ಬೆಳೀತಾ ಇರೋಂತ ನಮ್ದು ಜನಸಂಖ್ಯೆ, ಕಾಡುಗಳ ನಾಶ, ಅತಿಕ್ರಮಣ. ಇದು ಕೆಲವು ಒಂದೊಂದು
ಪಾಯಿಂಟ್ ಸೇರ್ಕೊಬಹುದು. ಅದಕ್ಕೆ ಬದಲಾಗ್ತಾ ಇರೋಂಥ ಹವಾಮಾನ ವೈಪರೀತ್ಯ ಇವು ಕೂಡ ಒಂದಷ್ಟು ಕಾರಣಗಳಿರ್ಬೋದು. ಸೊ ಹೀಗೆ ಹಲವಾರು ಕಾರಣಗಳಿಂದ ವನ್ಯಜೀವಿಗಳು ನಾಡಿಗೂ ಹಳ್ಳಿಗೂ ಬರ್ತವೆ. ಸೊ ಅವು ಬರೋ ಉದ್ದೇಶ ಆಹಾರಕ್ಕಾಗೋ, ನೀರಿಗಾಗೋ, ಸಂತಾನೋತ್ಪತ್ತಿಗಾಗೋ. ಸೊ ಅವುಗಳದೇ ಆದಂತ ಒಂದು ಟ್ರ್ಯಾಕ್ ಇರುತ್ತೆ. ಈ ನಾಡಿಗೆ ಬಂದಂತ ವನ್ಯಜೀವಿಗಳನ್ನ ಯಾವ ರೀತಿ ಕಾಡಿಗೆ ವಾಪಸ್ ಕಳಿಸ್ಬೇಕು ಅಥವಾ ಯಾವ ರೀತಿ ನಾವು ಅದನ್ನ ಸೆರೆ ಹಿಡಿಬೇಕು. ಉದಾಹರಣೆಗೆ ಕೆಲವು ಪುಂಡಾನೆಗಳು ಇಂಥವನ್ನೆಲ್ಲ ಯಾವ ರೀತಿ ಸೆರೆ ಹಿಡಿಬೇಕು ಅಥವಾ ಆ ವನ್ಯಜೀವಿಗಳು ಬರ್ದೇ ಇದ್ದಂಗೆ ಯಾವ ರೀತಿ ತಡೆಗಳು, ಆ ರೀತಿಯಾದಂತ ಕೆಲವು ಅಂಶಗಳು. ಪುನರ್ವಸತಿ, ಗಾಯಗೊಂಡ ಸೆರೆ ಸಿಕ್ಕೋ ವಯಸ್ಸಾದಂತ ವನ್ಯಜೀವಿಗಳನ್ನ ಪುನರ್ವಸತಿ, ರಿಹ್ಯಾಬಿಲಿಟೇಷನ್. ಸೊ ಅದ್ರ ಪುನರ್ವಸತಿಯನ್ನೆಲ್ಲ ಇಟ್ಟು ಅದ್ರ ಜೊತೆ ಅವು ನಮ್ಮ ಮಾನವರ ಜೊತೆ ಯಾವ ರೀತಿ ಹೊಂದ್ಕೋಬೇಕು, ಅದಕ್ಕೆ ಔಷಧೋಪಚಾರ ಮಾಡೋದು, ಕಾಡಿನ ವಾತಾವರಣ ನಾವು ಸೃಷ್ಟಿ ಮಾಡ್ಕೊಡೋದು. ಅಂದ್ರೆ ಉದಾಹರಣೆಗೆ ಝೂ ಬಗ್ಗೆ ನೈಸರ್ಗಿಕವಾಗಿ ಅದನ್ನ ನಾವು ನೋಡ್ಕೊಳ್ಳೋದಕ್ಕೆ ವಿಷಯಗಳನ್ನು ತಿಳಿಸ್ಕೊಡ್ತೀವಿ. ಆ ರೀತಿಯಾದಂಥ ಕೆಲವು ಸೆಂಟರ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಈಗಂತೂ ವನ್ಯಜೀವಿ ಮಾನವರ ಸಂಘರ್ಷ ಅನ್ನೋದಕ್ಕಿಂತ ಸಹಬಾಳ್ವೆ ಅನ್ನೋದು ಬಹಳ ಮುಖ್ಯವಾದದ್ದು. ಸೊ ನಾವು ಕೂಡ ಅದ್ರ ಜೊತೆ ಹೊಂದಾಣಿಕೆ ಆಗಬೇಕು, ಅದ್ರ ಜೊತೆ ಬೆರಿಬೇಕು. ನಾವು ಬಂತು ಅದ್ರ ಬಗ್ಗೆ ನಾವು ಅಟ್ಯಾಕ್ ಮಾಡೋದು ಅಥವಾ ಅದರಿಂದ ನಾವು ಅಟ್ಯಾಕ್ ಆಗೋದ್ ಬದಲು ಅವುಗಳಿಗೂ ನಾವುಗಳು ಎರಡೂ ಕೂಡ ಸಹಜೀವಿಯಾಗಿರ್ಬೇಕು ಅನ್ನೋದು ಒಂದು ವಿಷಯನ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಮಾಡಿಕೊಡ್ತೀವಿ. ಹಾಗೂ ಇದರಲ್ಲಿ ನ್ಯಾಯಶಾಸ್ತ್ರ, ಸೊ ಅದರಲ್ಲಿ ಸುಮಾರು ವೆಟಿಕೋ ಲೀಗಲ್ ಕೇಸಸ್, ಫೋರೆನ್ಸಿಕ್ ಸೈನ್ಸ್ ಎಲ್ಲ ಬರ್ತಾ ಇದೆ. ಸೊ ಅದ್ರೆಲ್ಲನೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ವಿಷಯನ ಹೇಳ್ಕೊಡ್ತಾ ಇದ್ದೀವಿ. ಈಗ ಪಶುವೈದ್ಯಕೀಯ ಶಿಕ್ಷಣದಿಂದ ಅದರಲ್ಲಿ ಮಾನವನ ಆರೋಗ್ಯಕ್ಕೆ ಏನು ಸಂಬಂಧ ಇದೆ? ಅಂದ್ರೆ ಸಮುದಾಯ ಆರೋಗ್ಯ ಆಗಲಿ ಯಾವ ರೀತಿ ಇದೆ? ಇದೊಂದು ಬಹಳ ಮುಖ್ಯ ಮೇಡಮ್. ಈಗ ಎಲ್ಲ ಕಡೆ ನಮ್ಮ ಒಂದೇ ವಿಶ್ವ, ಒಂದೇ ಆರೋಗ್ಯ, ಒಂದೇ ಜೀವ ಸಂಕುಲ. ಸೊ ಅದು ಪ್ರಾಣಿಯಾಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು, ಈವನ್ ಪರಿಸರ ಆಗಿರ್ಬೋದು, ಒಂದೇ ವಿಶ್ವ ಒಂದೇ ಭೂಮಿ. ಸೊ ಹಾಗಾಗಿ ಏಕ ಆರೋಗ್ಯ ಅನ್ನೋದು ಈಗ ಎಲ್ಲ ಕಡೆ ಪ್ರಚಲಿತವಾಗಿ ಎಲ್ಲ ಕಡೆ ಈಗ ಮಾಡ್ತಾ ಇದ್ದಾವೆ. ಸೊ ಇದು ಒಂದು ಬಹಳ ಮುಖ್ಯವಾದಂತ ಒಂದು ಇದು ಈ ಪಬ್ಲಿಕ್ ಹೆಲ್ತ್. ಯಾಕೆಂದ್ರೆ ಸಾಂಕ್ರಾಮಿಕ ರೋಗಗಳು ಸುಮಾರು ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಾ ಇದ್ದಾವೆ. ಸೊ ಹಂಗಾಗಿ ಅದನ್ನ ನಾವು ಝೂನೋಟಿಕ್ ಡಿಸೀಸ್ ಅಂತೀವಿ. ಅದು ನೇರವಾಗಿ ಪ್ರಾಣಿಗಳ ಸಂಪರ್ಕ ಬಂದಾಗ ಅವಾಗ ಬರ್ತದೆ. ಸೊ ಇದನ್ನ ನಾವು ಒಂದು ವಿಷಯನ ವಿಸ್ತಾರವಾಗಿ ಮಾತಾಡ್ಬೋದು. ರೇಬಿಸ್ ಆಗಿರ್ಬೋದು, ಸಿಟಕೋಸಿಸ್ ಆಗಿರ್ಬೋದು, ಹೀಗೆ. ಸೊ ರೋಗ ಪೀಡಿತ ಪ್ರಾಣಿ ಉತ್ಪನ್ನಗಳಿಂದ ಸೇವೆಯಿಂದ ಎಷ್ಟೋ ಸರಿ ನಾವು ಮಾಂಸನೋ ಹಾಲನ್ನು ಸೇವನೆ ಮಾಡಿರ್ತೀವಿ, ಅದ್ರಲ್ಲೂ ಕೆಲವು ಒಂದು ಇದು ಬರ್ತವೆ. ಸೊ ರೋಗಾಣುಗಳು ನಮ್ಮ ಬಾಡಿಗೆ ಬರ್ತವೆ. ಮತ್ತೆ ರೋಗ ಪೀಡಿತ ಬಾಡಿ ಫ್ಲೂಯಿಡ್ಸ್, ಸೊ ಅದು ಜೊಲ್ಲಾಗಿರ್ಬೋದು ಅಥವಾ ಕಣ್ಣಿನ ಅಥವಾ ಮೂಗಿನ ಸ್ರಾವ ಆಗಿರ್ಬೋದು, ಸೊ ವೀರ್ಯಾಣು ಆಗಿರ್ಬೋದು ಅಥವಾ ಯೋನಿ ಸ್ರಾವ ಆಗಿರ್ಬೋದು, ಮಲಮೂತ್ರ, ಕೆಲವು ಸೊಳ್ಳೆ ಉಣ್ಣೆ ಆಗಿರ್ಬೋದು, ವೆಕ್ಟರ್ ಬಾಂಡ್ ಡಿಸೀಸ್ ಅಂತ ವಾಹಕಗಳ ಮುಖಾಂತರ ಬರ್ಬೋದು. ಈಗ ನಾವೆಲ್ಲ ನೋಡ್ತಾ ಇದೀವಿ ಬರ್ಡ್ ಫ್ಲೂ, ಹಕ್ಕಿ ಜ್ವರ, ಹಂದಿ ಜ್ವರ, ಆಫ್ರಿಕನ್ ಸ್ವೈನ್ ಫೀವರ್. ಸೊ ಮತ್ತೆ ಈ ಕಡೆ ಶಿವಮೊಗ್ಗ ಮತ್ತೆ ಚಿಕ್ಕಮಂಗ್ಳೂರು ಈ ಕಡೆ ಮಂಗನ ಕಾಯಿಲೆ. ಸೊ ಈ ತರ ಎಲ್ಲ ಹಲವಾರು ಕಾಯಿಲೆಗಳು ಪ್ರಾಣಿಯಿಂದ ಮನುಷ್ಯರಿಗೆ ಬರ್ತಾ ಇದೆ. ಅದೊಂದೆಲ್ಲ ನಾವು ತಡೆಗಟ್ಟೋದಕ್ಕೆ ನಾವು ಈ ಒಂದು ಏಕ ಆರೋಗ್ಯ, ಸಮುದಾಯ ಆರೋಗ್ಯ ಬಹಳ ಮುಖ್ಯ. ಅದಕ್ಕೋಸ್ಕರನೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ಸಾಕಷ್ಟು ನಾವು ಮಾಹಿತಿನ ಮಾಡಿಕೊಡ್ತಾ ಇದ್ದೀವಿ, ಯಾವ ರೀತಿ ತಡಿಬಹುದು. ಈ ಒಂದು ಶಿಕ್ಷಣದಲ್ಲಿ ಅದು ಕೂಡ ಒಂದು ಏಕ ಆರೋಗ್ಯದ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ಮಾಹಿತಿನ ನಾವು ಮಾಡಿಕೊಡ್ತೀವಿ. ಈಗ ಒಟ್ಟಿನಲ್ಲಿ ಪಶುವೈದ್ಯಕೀಯ ಶಿಕ್ಷಣವನ್ನು ಮಾಡಬೇಕು ಅಂತ ಇಚ್ಛೆ ಇರುವಂತಹ ವಿದ್ಯಾರ್ಥಿಗಳಿಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಇದೊಂದು ಒಳ್ಳೆಯವಾದಂಥ ಒಂದು ಕ್ಷೇತ್ರ. ಯಾಕಂದರೆ ಮೂಕ ಪ್ರಾಣಿಗಳ ಸೇವೆ ಮಾಡ್ತೀವಿ. ಸೊ ಮೂಕ ಪ್ರಾಣಿಗಳಲ್ಲಿ ನಾವು ಅದರದ್ದು ಸ್ವಲ್ಪ ಅದು ಆಕ್ಟಿವ್ ಆದಾಗ, ಖುಷಿ ಆದಾಗ ನಮಗಾಗುವಂಥ ಒಂದು ಖುಷಿ ಅಥವಾ ನಮಗಾಗುವಂಥ ಸಮಾಧಾನ ಅದು ಒಂದು ರೀತಿಯಾದಂಥ ಬೇರೆ ರೀತಿಯಲ್ಲೆಲ್ಲ ಇರ್ತದೆ. ಸೊ ಈ ಪಶುವೈದ್ಯಕೀಯ ನಾಗಲೇ ಹೇಳಿದೆ ಸಸಾರಜನಕದ ಆಹಾರ ಭದ್ರತೆ. ಯಾಕಂದರೆ ಸುಮಾರು ಜನ ನಮ್ಮ ಈ ಸಸಾರಜನಕದ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಹೆಣ್ಮಕ್ಳಾಗಿರ್ಬೋದು, ವಿದ್ಯಾರ್ಥಿಗಳು, ಯುವಕರಾಗಿರ್ಬೋದು, ಯುವತಿಯರೇ ಆಗಿರ್ಬೋದು. ಅದು ಎಲ್ಲರಿಗೂ ಈ ಒಂದು ಹಾಲು, ಮೊಟ್ಟೆ, ಮಾಂಸ ಅಲ್ಲದೆ ಗೋವಿನ ಉತ್ಪನ್ನಗಳು, ಅದರಲ್ಲೂ ಹಾಲು, ಮೊಟ್ಟೆ, ಮಾಂಸ ಬಹಳ ಉತ್ತಮವಾದಂತ ಒಂದು ಸಸಾರಜನಕಯುಕ್ತ ಒಂದು ಇದು. ಅದರಲ್ಲೂ ಮೊಟ್ಟೆ ಅಂತ ನಾವೇನೇ ಕಲಬೆರಕೆ ಮಾಡೋಕ್ಕಾಗದೇ ಇಲ್ಲ. ನೇರವಾಗಿ ಕೋಳಿಯಿಂದ ಬರುತ್ತೆ, ಅದನ್ನ ನಾವು ಉಪಯೋಗಿಸ್ಕೋಬಹುದು. ಸೊ ನಮ್ಮ ದೇಶದಲ್ಲಿ ಬಂದ ಈಗಾಗಲೇ ನಾವು ಬಹಳಷ್ಟು
ಗಣನೀಯ ಸಾಧನೆಯನ್ನ ನಾವು ಮಾಡಿದ್ದೀವಿ. ಹಾಲಿನ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ನಾವು ಪ್ರಥಮ ಸ್ಥಾನದಲ್ಲಿ, ಅದೇ ರೀತಿ ಮೊಟ್ಟೆನಲ್ಲಿ 3 ಮತ್ತು 4ನೇ ಸ್ಥಾನದಲ್ಲಿ, ಸೊ ಮಾಂಸದಲ್ಲೂ ಅಷ್ಟೇ 4-5ನೇ ಸ್ಥಾನದಲ್ಲಿ ನಾವು ಆ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ಅಷ್ಟು ಹಾಲಿನ ಉತ್ಪಾದನೆ ಆಗ್ತಾ ಇದ್ರು ನಾವು ಹಾಲಿನ ಸೇವನೆ ಬಹಳ ಕಡಿಮೆನೇ ಇದೆ. ಉತ್ಪಾದನೆ ಅಷ್ಟೇ ಮಾಡ್ತಾ ಇದ್ದೀವಿ, ಆದರೆ ಸೇವನೆ ಇನ್ನೂ ಕೂಡ ಕಡಿಮೆಯಾಗಿದೆ. ಮತ್ತೆ ಇವತ್ತಂತೂ ಯಾವುದೇ ಮನೆಗಳಲ್ಲಿ ಪ್ರಾಣಿ ಇಲ್ಲದ ಮನೆ ಇಲ್ಲ. ಈಗ ಉದಾಹರಣೆಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೋದ್ರೆ ಒಂದ್ ಮನೆಯಲ್ಲಿ ಹಸು ಇರುತ್ತೆ, ಇಲ್ಲ ಎತ್ತಿರುತ್ತೆ, ಅಥವಾ ಕುರಿ, ಆಡು, ಕೋಳಿ ಸರ್ವೇ ಸಾಮಾನ್ಯ. ಅದೇ ರೀತಿಯಾಗಿ ನೀವು ನಗರ ಪ್ರದೇಶಕ್ಕೆ ಬಂದ್ರೆ, ಸೊ ನಾವೆಲ್ಲ ನೋಡ್ತೀವಿ ಸಿಟಿಗಳಲ್ಲಿ ಪ್ರತಿ ಮನೆಯಲ್ಲೂ ನಾಯಿ ಇರುತ್ತೆ. ಎಲ್ಲಾ ನಾಯಿಗಳನ್ನು ಅಷ್ಟು ಪ್ರೀತಿಯಾಗಿ ಸಾಕಾಣಿಕೆ ಮಾಡಿದ್ದಾರೆ ಶ್ವಾನಗಳು. ಅದಕ್ಕೆ ನಾವು ಕಂಪ್ಯಾನಿಯನ್ ಅನಿಮಲ್ಸ್. ಸೊ ವಯಸ್ಸಾದವರು ಅವರಲ್ಲಂತೂ ಅವ್ರ ಜೊತೆಗೆ ಯಾರು ಇರ್ಲಿಲ್ಲ ಅಂದ್ರೆ ಒಂದು ಡಾಗ್ ಇರಲೇಬೇಕಾಗುತ್ತೆ. ಎಲ್ಲಿಗೆ ಹೋಗಿದೆ ಅಂದ್ರೆ ವಾಕಿಂಗ್ ಯಾರ ಜೊತೆ ಹೋಗಿದೆ ಅಂದ್ರೆ ಸೊ ಹಿಂಗೆ. ಆಮೇಲೆ ರೀತಿ ಸುಮಾರು ಜನ ಈ ಕಡೆ ಅಂತೂ ಬೆಕ್ಕುಗಳಿದಾವೆ, ಮತ್ತೆ ಚಂದದ ಪಕ್ಷಿಗಳಿದಾವೆ, ಮೊಲಗಳನ್ನ ಸಾಕಿದಾವೆ. ಅದ್ರ ರೀತಿ ಏನೋ ಒಂದ್ ರೀತಿಯಾದಂತ ಒಂದು ಬಾಂಧವ್ಯ ಅವನ್ನ ನಾವು ಇದ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಎಷ್ಟೇ ಇದು ಕೊಟ್ರು ಕೂಡ ಅದು ಅದರದ್ದು ಬೆಲೆನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಒಂದು ಬಹಳ ಒಳ್ಳೆಯಾದಂತ ಒಂದು ಶಿಕ್ಷಣ, ಸೊ ಮನಸ್ಸಿಗೆ ನೆಮ್ಮದಿ, ತೃಪ್ತಿ ಕೊಡುವಂತ ಒಂದು ಶಿಕ್ಷಣ ಅಂತ ನಾನು ಈ ಒಂದು ಸಮಯದಲ್ಲಿ ಸೊ ಪ್ರಯತ್ನ ಪಡಿ ಯಾರ್ಯಾರು ಶಿಕ್ಷಣ ಸಿಗುತ್ತೋ ಸೊ ಬಂದು ಕಾಲೇಜ್ಗೆ ಅಡ್ಮಿಷನ್ ಆಗಿ, ನಮ್ದೆಲ್ಲ ಸರ್ಕಾರಿ ಕಾಲೇಜ್ಗಳು ಇದು, ಸೊ ಅಡ್ಮಿಷನ್ ತಗೊಂಡು ವಿದ್ಯಾಭ್ಯಾಸ ಮಾಡಿ. ಪಶುವೈದ್ಯಕೀಯ ಶಿಕ್ಷಣವು ಕೇವಲ ಒಂದು ವೃತ್ತಿಪರ ಪದವಿ ಆಗಿರದೆ ಪ್ರಾಣಿಗಳ ಆರೋಗ್ಯ ರಕ್ಷಣೆ, ರೈತರ ಆರ್ಥಿಕ ಸಬಲೀಕರಣ ಹಾಗೂ ಸಮಾಜದ ಕಲ್ಯಾಣಕ್ಕೆ ನೇರವಾಗಿ ಸಂಬಂಧಿಸಿದ ಮಹತ್ವದ ಕ್ಷೇತ್ರ ಅಂತ ನೀವು ತಿಳಿಸಿಕೊಟ್ರಿ ಸರ್. ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಪ್ರಕ್ರಿಯೆ, ಶಿಕ್ಷಣದ ಅವಕಾಶಗಳು ಹಾಗೂ ಭವಿಷ್ಯದ ಉದ್ಯೋಗ ಸಾಧ್ಯತೆಗಳ ಕುರಿತು ಮಾಹಿತಿಗಳನ್ನ ನೀವು ನೀಡಿದ್ರಿ ಸರ್. ಈ ಮಾಹಿತಿಗಳು ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವವರಿಗೆ ಉಪಯುಕ್ತವಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಿಮಗೆ ನಮಸ್ಕಾರ. ನಮಸ್ತೆ ಮೇಡಮ್. ಇದುವರೆಗೆ ಪಶುವೈದ್ಯಕೀಯ ಪ್ರವೇಶಾತಿ ಮತ್ತು ಶಿಕ್ಷಣ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾಕ್ಟರ್ ಎಂಸಿ ಶಿವಕುಮಾರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-151-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.